everyone. Welcome to the class. I hope I'm audible to everyone. Okay, so once again, welcome to the class. Let us begin. Today we are going to see the next chapter. Okay, so again non-verbal chapter NMMS MAT under ಅಲ್ಲಿ next chapter title ಏನ್ ಹೇಳುತ್ತೆ ಕೌಂಟಿಂಗ್ ಆಫ್ ಫಿಗರ್ಸ್ ಅಥವಾ ಆಕೃತಿ ಎಣಿಕೆ. ಹೌದಾ? ಸೊ ಟೈಟಲ್ ನೋಡಿನೇ ಗೊತ್ತಾಗುತ್ತೆ ವಾಟ್ ಈಸ್ ಅವರ್ ಟಾಸ್ಕ್ ಇನ್ ದಿಸ್ ಚಾಪ್ಟರ್. ಸರಿನಾ? ಸೊ ಸ್ವಲ್ಪ ಕಾಂಪ್ಲೆಕ್ಸ್ ಫಿಗರ್ಸ್ ಇರುತ್ತೆ ನಿಮ್ಮ ಹತ್ರ ಕೊಟ್ಟಿರೋ ಕ್ವೆಶನ್ ಅಲ್ಲಿ ಕಾಂಪ್ಲೆಕ್ಸ್ ಫಿಗರ್ಸ್ ಇರುತ್ತೆ. ಅದರಲ್ಲಿ ಅವರು ಮೆನ್ಷನ್ ಮಾಡಿರೋ ಆಕೃತಿ ಎಷ್ಟಿದಾವೆ ಅಂತ ನಾವು ಕೌಂಟ್ ಮಾಡಬೇಕು. ಸರಿನಾ? ಸೊ ಕೌಂಟಿಂಗ್ ಆಫ್ ಫಿಗರ್ಸ್ ಯಾವ ತರ ಫಿಗರ್ ಇರ್ಬೋದು. ಇಟ್ ಕ್ಯಾನ್ ಬಿ ಟ್ರಯಾಂಗಲ್. ಓಕೆ, ಸೊ ಯಾವ ತರ ಟ್ರಯಾಂಗಲ್ ಆದ್ರೂ ಓಕೆ, ಯಾವ್ದಾದ್ರೂ ಇರ್ಬೋದು. ಈಕ್ವಲೈಟ್ರಲ್ ಇರ್ಬೋದು, ಐಸೋಸೆಲಿಸ್ ಇರ್ಬೋದು, ರೈಟ್ ಆಂಗಲ್ ಟ್ರಯಾಂಗಲ್ ಇರ್ಬೋದು, ಎನಿಥಿಂಗ್ ಇಟ್ ಕ್ಯಾನ್ ಬಿ. ಅಥವಾ ಸ್ಕೇಲಿನ್ ಟ್ರಯಾಂಗಲ್ ಇರ್ಬೋದು. ಇನ್ ಜನರಲ್ ಜೊಮೆಟ್ರಿಕಲ್ ಫಿಗರ್ ಟ್ರಯಾಂಗಲ್. ಓಕೆ, ಸೊ ಇದ್ರಲ್ಲಿ ನಿಮ್ಗೆ ಏನ್ ಬರುತ್ತೆ, ಎಲ್ಲಾ ತರ ಜೊಮೆಟ್ರಿಕಲ್ ಫಿಗರ್. 3 ಸೈಡೆಡ್ ಅಂದ್ರೆ ಟ್ರಯಾಂಗಲ್, 4 ಸೈಡೆಡ್ ಅಂದ್ರೆ ಸ್ಕ್ವೇರ್ ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ಪ್ಯಾರಲೆಲೋಗ್ರಾಮ್ ಇರ್ಬೋದು, ಅದೇ ತರ ಕ್ವಾಡ್ರಿಲ್ಯಾಟ್ರಲ್ ಬರ್ಬೋದು. ಓಕೆ, ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಹಿಯರ್ ಇಸ್, ಈ ಅಧ್ಯಾಯದಲ್ಲಿ ಒಂದು ಚಿತ್ರದಲ್ಲಿ ಅಡಕವಾದ ಆಕೃತಿಗಳನ್ನು ಪತ್ತೆ ಹಚ್ಚಲು ಹೇಳಲಾಗುತ್ತದೆ. ಆದ್ದರಿಂದ ವಿವಿಧ ರೀತಿಯ ಆಕೃತಿಗಳ ಜ್ಞಾನ ಅತ್ಯವಶ್ಯ. ಹೌದಾ? ಇಷ್ಟಂತೂ ನಮ್ಗೆ ಗೊತ್ತು ಆಲ್ರೆಡಿ. ರೈಟ್ ಫ್ರಮ್ ಯರ್ ಸ್ಕೂಲ್ 6th 7th ಲೆವೆಲ್ ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಬೈ ದ ಟೈಮ್ ಯು ರೀಚ್ 10th ಸ್ಟ್ಯಾಂಡರ್ಡ್ ನಿಮ್ಗೆ ಕ್ವಾಡ್ರಿಲ್ಯಾಟ್ರಲ್ಸ್, ಪ್ಯಾರಲೆಲೋಗ್ರಾಮ್ಸ್ ಎಲ್ಲ ಗೊತ್ತು. ಸಿಮಿಲರ್ಲಿ ಹಿಯರ್ ವಿ ಹ್ಯಾವ್ ಕ್ವಾಡ್ರಿಲ್ಯಾಟ್ರಲ್. ಹೌದಾ? ಏನು ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 ಸೈಡೆಡ್ ಫಿಗರ್. ಕರೆಕ್ಟ್. ನೆಕ್ಸ್ಟ್ ಪ್ಯಾರಲೆಲೋಗ್ರಾಮ್ ಏನಿರುತ್ತೆ ಇಲ್ಲಿ, ಅಪೋಸಿಟ್ ಸೈಡ್ಸ್ ವಿಲ್ ಬಿ, ದ ಲೆಂತ್ ಆಫ್ ಅಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಅದೇ ತರ ಸ್ಕ್ವೇರ್, ರೆಕ್ಟಾಂಗಲ್. ಓಕೆನಾ? ಸೊ ಈ ತರ ಸ್ವಲ್ಪ ಕಾಂಪ್ಲೆಕ್ಸ್ ಫಿಗರ್ ಇರುತ್ತೆ. ಅದ್ರಲ್ಲಿ ನಾವು ಹೇಳಿರೋ ಫಿಗರ್ ನ ಹುಡುಕಿ ಕೌಂಟ್ ಮಾಡಬೇಕು. ಅಂಡ್ ಯು ಹ್ಯಾವ್ ಟು ಡೂ ಇನ್ ಸಚ್ ಎ ವೇ ದಟ್ ಒಂದು ಕೂಡ ಮಿಸ್ ಆಗ್ಬಾರ್ದು. ಯಾಕೆ ಇದ್ರಲ್ಲಿ ಇದು 1 ಮಾರ್ಕ್ ಕ್ವೆಶನ್ಸ್. ಹೌದಾ? ಆನ್ಸರ್ ಸರಿ ಆದ್ರೆ ಸರಿ, ತಪ್ಪಾದ್ರೆ ತಪ್ಪು. ಇದ್ರಲ್ಲೇನು ನಿಮ್ಗೆ ಸ್ಟೆಪ್ಸ್ ಗೆ ಮಾರ್ಕ್ಸ್ ಸಿಗುತ್ತಪ್ಪ ಅನ್ನೋ ತರ ಇದೆ. ನಿಮ್ದು ಥೆರಾಟಿಕಲ್ ಪೇಪರ್ ಅಲ್ಲ. ಹೌದಾ? ಸೊ ಸರಿ ಆದ್ರೆ ಸರಿನೇ ಆಗುತ್ತೆ, ತಪ್ಪಾದ್ರೆ ತಪ್ಪೇ ಆಗುತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಓಕೆ, ಈಗ ಏನಾಗುತ್ತೆ, ಸ್ವಲ್ಪ ಈ ಚಾಪ್ಟರ್ ಸ್ವಲ್ಪ ಹೇಗಿದೆ ಅಂದ್ರೆ ಎಷ್ಟು ಎಕ್ಸಾಂಪಲ್ ಹೇಳಿದ್ರು ಕಡಿಮೆನೆ. ಓಕೆ, ಬಿಕಾಸ್ ನಾವು ವೆನ್ ವಿ ಡ್ರಾ ದ ಫಿಗರ್, ನನಗೆ ಹೇಗ್ ಬೇಕಾಗ ನಾನು ಲೈನ್ಸ್ ಹಾಕ್ತಾ ಹೋಗ್ಬೋದು. ಸರಿನಾ? ನಾನು ಇಲ್ಲಿ ಒಂದು ಕ್ವೆಶನ್ ಡಿಸ್ಪ್ಲೇ ಮಾಡ್ತೀನಿ ನಿಮ್ಗೆ. ನೋಡಿ, ಇದು ನಿಮ್ದು ಫಸ್ಟ್ ಕ್ವೆಶನ್. ಇದ್ರಲ್ಲಿ ನಮ್ಗೆ ಹೇಗ್ ಬೇಕು ಆ ತರ ಲೈನ್ಸ್ ಬರಿತಾ ಹೋಗ್ಬೋದು. ಹೇಗ್ ಬೇಕಾದ್ರು ಬರ್ದು ನಿಮ್ಗೆ ಕೌಂಟ್ ಮಾಡಿ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಸೊ ಏನಾಗುತ್ತೆ, ಈ ಚಾಪ್ಟರ್ ಅಲ್ಲಿ ಎಷ್ಟು ಎಕ್ಸಾಂಪಲ್ ಮಾಡಿದ್ರು ಕಡಿಮೆನೆ ಅನ್ನೋ ತರ ಚಾಪ್ಟರ್ ಇದು. ಸೊ ಯು ಹ್ಯಾವ್ ಟು ಗೋ ಫಾರ್ ಸರ್ಟನ್ ಟ್ರಿಕ್ಸ್, ಟೈಮ್ ಸೇವಿಂಗ್. ಓಕೆ, ಒಮ್ಮೊಮ್ಮೆ ಏನಾಗುತ್ತೆ, ಈ ಟ್ರಯಾಂಗಲ್ ಫಸ್ಟ್ ಕ್ವೆಶನ್ ಟ್ರಯಾಂಗಲ್ ಇದೆ. ಟ್ರಯಾಂಗಲ್ಸ್ ಅಂಡರ್ ಅಲ್ಲಿ ಒಂದು ಸರ್ಟನ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಇದಾವೆ. ಅದಕ್ಕೆ ಸ್ವಲ್ಪ ಟ್ರಿಕ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಐ ಹ್ಯಾವ್ ಟೋಲ್ಡ್ ಯು ಪ್ಲೀಸ್ ಆಲ್ವೇಸ್ ಸಿಟ್ ವಿತ್ ದ ಬುಕ್ ಅಂಡ್ ಪೆನ್. ಈಗಲೇ ಬರ್ಕೊಳ್ಳಿ, ಇಲ್ಲ ವಿಡಿಯೋ ಯಾವಾಗ್ಲೂ ಇರುತ್ತೆ, ಪಾಸ್ ಮಾಡಿ ಪ್ರತಿಯೊಂದು ರೂಲ್ ಬರ್ಕೊಳ್ಳಿ. ಒಂದೇ ಸಲಕ್ಕೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ರೈಟ್ ಡೌನ್ ದ ರೂಲ್ಸ್. ಒಂದು ದಿನ ಒಂದು ರೂಲ್ ಆ ತರ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಇವತ್ತು ನೀವು ಒಂದು ಟ್ರಯಾಂಗಲ್ ರೂಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದ್ 2 ದಿನ ಅದೇ ರೂಲ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 1-2 ದಿನ ಬಿಟ್ಟು ಮತ್ತೊಂದ್ 2 ರೂಲ್ ಪ್ರಾಕ್ಟೀಸ್ ಮಾಡಿ. ಆ ತರ ನಿಮ್ಗೆ ಇನ್ನು NMMS ಎಕ್ಸಾಮ್ಗೆ ಟೈಮ್ ಇದೆ. ಸೊ ಒಂದೇ ದಿನಕ್ಕೆ ಕ್ಲಾಸ್ ಅಲ್ಲಿ ಕನ್ಫ್ಯೂಸ್ ಆಗ್ಬೋದು, ಆದ್ರೆ ತುಂಬಾ ಈಸಿ ಚಾಪ್ಟರ್ ಒನ್ಸ್ ಯು ಸ್ಟಾರ್ಟ್ ಎಂಜಾಯಿಂಗ್ ಇಟ್. ಯಾಕೆ, ನಿಮ್ ಕಣ್ ಮುಂದೆ ಚಿತ್ರ ಇರುತ್ತೆ, ಆಕೃತಿ ಇರುತ್ತೆ, ಯು ವಿಲ್ ಆಕ್ಚುಲಿ ಎಂಜಾಯ್ ಇಟ್. ಸರಿನಾ? ಆಮೇಲೆ ನಾನು ಹೇಳಿದೆ ಸ್ವಲ್ಪ ಟ್ರಿಕ್ಸ್ ಇರುತ್ತೆ ಅಂತ, ಆದ್ರೆ ಪ್ರತಿಯೊಂದಕ್ಕೂ ಟ್ರಿಕ್ಸ್ ಇರಲ್ಲ. ಓಕೆನಾ? ಟ್ರಿಕ್ಸ್ ಅಥವಾ ಫಾರ್ಮುಲಾ ಅಂತ ಅನ್ಕೊಂಡ್ರೆ ಯಾವಾಗ ಯೂಸ್ ಆಗುತ್ತೆ, ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದ್ದಾಗ. ಹೌದಾ? ನಮಗ್ ಮ್ಯಾಥಮೆಟಿಕ್ಸ್ ನಲ್ಲಿ ಬೇಸಿಕ್ ಏನ್ ಗುರ್ತು, ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಒಂದು ಟ್ರಿಕ್ ಯೂಸ್ ಆಗುತ್ತೆ. ಹೇಗೇಗೋ ರ್ಯಾಂಡಮ್ ಫಿಗರ್ ಇದ್ರೆ ಎಲ್ಲದಕ್ಕೂ ಟ್ರಿಕ್ ಯೂಸ್ ಆಗಲ್ಲ. ಅಲ್ಲಿ ನಾವು ಆಕ್ಚುಯಲ್ ಆಗಿ ಕುಂತು ಕೌಂಟ್ ಮಾಡ್ಲೇಬೇಕಾಗುತ್ತೆ. ಓಕೆನಾ? ಸೊ ಮೈ ರಿಕ್ವೆಸ್ಟ್ ಇಸ್, I'll try in a class how many examples I can do. Please take more and more and more examples from the ಲೈಬ್ರರಿ, ಬುಕ್ಸ್, ಇಂಟರ್ನೆಟ್. ಎಷ್ಟು ಸಾಧ್ಯ ಅಷ್ಟು ನೀವೇ ಡ್ರಾ ಮಾಡ್ಬೋದು. ಅದನ್ನೇ ನೀವು ಬುಕ್ಸ್ ಇಂದಾನೆ ತಗೋಬೇಕಂತೇನಿಲ್ಲ. ಸ್ವಲ್ಪ ಜೊಮೆಟ್ರಿಕಲ್ ಫಿಗರ್ ಅರ್ಥ ಮಾಡ್ಕೊಂಡು ನೀವೇ ಡ್ರಾ ಮಾಡಿ ಕೌಂಟ್ ಮಾಡಕ್ಕೆ ಟ್ರೈ ಮಾಡಿ. ಸರಿನಾ? ಸೊ ದಿಸ್ ಇಸ್ ಮೈ ರಿಕ್ವೆಸ್ಟ್. ಪ್ರಾಕ್ಟಿಸ್ ಆಸ್ ಮೆನಿ ಎಕ್ಸಾಂಪಲ್ಸ್ ಆಸ್ ಯು ಕ್ಯಾನ್.
ಓಕೆ, ಎಸ್. ಸೊ ದಯವಿಟ್ಟು ಸ್ವಲ್ಪ ಈ ಚಾಪ್ಟರ್ ಅಲ್ಲಿ ಹ್ಯಾವ್ ಪೇಷನ್ಸ್. ಒಂದೊಂದು ಫಾರ್ಮ್ಗೆ ಒಂದೊಂದು ಟ್ರಿಕ್ ಬರುತ್ತೆ. ಗೋ ಆನ್ ರೈಟಿಂಗ್ ಇಟ್. ಓಕೆ, ಬರಿತಾ ಹೋಗಿ, ಏನ್ ತೊಂದರೆ ಆಗಲ್ಲ. ದಿನಕ್ಕೆ ಒಂದೊಂದು ಟ್ರಿಕ್ ಪ್ರಾಕ್ಟೀಸ್ ಮಾಡಿ ಸಾಕು, ಸರಿನಾ? ಓಕೆ, ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋ ಅಂತದ್ದು ಥೆರಾಟಿಕಲ್ ಪಾರ್ಟ್ ಅಂತ ಏನೂ ಇಲ್ಲ, ಯಾಕಂದ್ರೆ ಪ್ರತಿ ಎಕ್ಸಾಂಪಲ್ ಬೇರೆ ಬೇರೆನೆ ಇರುತ್ತೆ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ವೆಶನ್ಸ್ ಡೈರೆಕ್ಟ್ಲಿ. ಓಕೆ, ಸೊ ದ ಫಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳೇ ಎಷ್ಟು, ಅಂದ್ರೆ ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದಿಸ್ ಗಿವನ್ ಫಿಗರ್. ಓಕೆನಾ? ಸೊ ಈ ಆಕೃತಿಗೆ ಹೋಗೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಈಸಿ ಹಾಕ್ಬಿಡ್ತೀನಿ. ಈ ಟ್ರಯಾಂಗಲ್ ಅಲ್ಲಿ ಎಷ್ಟು ಎಕ್ಸ್ಟ್ರಾ ಲೈನ್ಸ್ ಕಾಣ್ತಾ ಇದಾವೆ ನಿಮಗೆ? 2 ಹಾಕಿದ್ದಾರೆ, ಹೌದಾ? ನಾನು ನಿಮ್ಗೆ ಫಸ್ಟ್ ಒಂದೇ ಹಾಕಿ ತೋರಿಸ್ತೀನಿ. ಸಪೋಸ್ ಯು ಹ್ಯಾವ್ ಅ ಫಿಗರ್ ಲೈಕ್ ದಿಸ್. ಇಫ್ ಯು ವಾಂಟ್ ಟು ಕೌಂಟ್ ದ ಟ್ರಯಾಂಗಲ್ಸ್, ಯಾವ ಜೊಮೆಟ್ರಿಕಲ್ ಫಿಗರ್ ಕೇಳ್ತಾ ಇದ್ದಾರೆ? ಟ್ರಯಾಂಗಲ್ಸ್. ಈಗ ನೋಡ್ಬೋದು, ಫಸ್ಟ್ ಇಲ್ಲಿ ಒಂದು ಈ ತರ ಟ್ರಯಾಂಗಲ್ ಇದೆ, ಒಂದಾಯ್ತು. ಇಲ್ಲಿ ಒಂದು ಈ ತರ ಟ್ರಯಾಂಗಲ್ ಇದೆ, ಮತ್ತೊಂದಾಯ್ತು. ಹೊರಗಡೆ ಕಂಪ್ಲೀಟ್ ಆಗಿ ಒಂದು ಬಿಗ್ ಟ್ರಯಾಂಗಲ್ ಇದೆ, ಮತ್ತೊಂದಾಯ್ತು, ಹೌದಾ? ಸೊ ಟೋಟಲ್ ಎಷ್ಟು ಟ್ರಯಾಂಗಲ್ಸ್ ಆದ್ವು? 3 ಆದ್ವು, ಸರಿನಾ? ಓಕೆ, ಸೊ ಈಗ ಇದನ್ನೇ 2 ತರ ಹಾಕೊಂಡ್ರೆ ಏನು, ಕ್ವೆಶನ್ ಅಲ್ಲಿ 2 ಇದಾವೆ. ಏನ್ ಮಾಡ್ಬೋದು? ದಿಸ್ ಇಸ್ 1 ಟ್ರಯಾಂಗಲ್, ಸ್ಮಾಲ್ ಇರೋದು 3 ಇದಾವೆ, ಹೌದಾ? ಸ್ಮಾಲ್ ಇರೋದು 3 ಇದಾವೆ, ಕರೆಕ್ಟ್? ನೆಕ್ಸ್ಟ್, ಈಗ ಈ ತರ 2 ಕಾಂಬಿನೇಷನ್ ಮಾಡ್ಕೊಂಡ್ರೆ, ಹೌದಾ? ಐ ಜಸ್ಟ್ ಇರೇಸ್ ದಿಸ್. 2 ಕಾಂಬಿನೇಷನ್ ಮಾಡ್ಕೊಂಡ್ರೆ ಇದೊಂದಿದೆ, ಇದೊಂದಿದೆ, ಕರೆಕ್ಟಾ? ಎಷ್ಟಿದಾವ ಆ ತರ? 2 ಇದಾವೆ. ಆಮೇಲೆ ಹೊರಗಡೆ ಒಂದು ದೊಡ್ಡದಿದೆ, ಹೌದಾ? ದೊಡ್ಡ ಟ್ರಯಾಂಗಲ್ ಒಂದು. ಟೋಟಲ್ ಎಷ್ಟಾಯ್ತಪ್ಪ ಇದಕ್ಕೆ? 6 ಆಯ್ತು, ಹೌದಾ? ಸೊ ನಾವು ಆಕ್ಚುಯಲ್ ಆಗಿ ಕೌಂಟ್ ಮಾಡಿದ್ರೆ ಎಷ್ಟಾಯ್ತು? ಆಕ್ಚುಯಲ್ ಆಗಿ ಕೌಂಟ್ ಮಾಡಿದ್ರೆ 6 ಆಯ್ತು. ಈಗ ಇದನ್ನೇ ನಾನು ಮತ್ತೊಂದು ಲೈನ್ ಹಾಕಿದ್ರೆ, ಹೌದಾ? ಮತ್ತೊಂದು ಲೈನ್ ಹಾಕ್ಬೋದು, ಈ ತರ ಮತ್ತೊಂದು ಲೈನ್ ಹಾಕ್ಬೋದು. ಎಲ್ಲ ಕೌಂಟ್ ಮಾಡ್ತಾ ಕುತ್ಕೊಳಕ್ ಆಗುತ್ತಾ? ಬರುತ್ತೆ, ಬಟ್ ಟೈಮ್ ಸೇವ್ ಮಾಡ್ಬೇಕಲ್ವಾ? ಸೊ ಇದಕ್ಕೆ ಒಂದು ಟ್ರಿಕ್ ಇದೆ. ಏನ್ ಟ್ರಿಕ್ ಅಂತ ನೋಡಿ. ಓಕೆ, ಸೊ ಹಿಯರ್ ಇಸ್ ದ ಟ್ರಿಕ್. ಏನಂದ್ರೆ, ಫಸ್ಟ್ ಟ್ರಯಾಂಗಲ್ಗೆ ಬೇಸ್ ನೋಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ದಿಸ್ ಇಸ್ ಯುವರ್ ಬೇಸ್. ಓಕೆ, ಬೇಸ್ ಇಂದ ಮೇಲೆ ಎಷ್ಟು ಟ್ರಯಾಂಗಲ್ಸ್ ಇದಾವೆ ಅದನ್ನ ನಂಬರ್ ಹಾಕೊಳ್ಳಿ. ಓಕೆ, ಸೊ ಬೇಸ್ ಇಂದ ಮೇಲೆ ಎಷ್ಟು ಟ್ರಯಾಂಗಲ್ಸ್ ಇದಾವೆ? 1 2 3. ಈಗ ಇದನ್ನ ಏನ್ ಮಾಡಿ, ಆಡ್ ಮಾಡ್ಕೊಳ್ಳಿ ಎಲ್ಲ ನಂಬರ್ಸ್. 1 + 2 + 3 ವಿಚ್ ಇಸ್ ಈಕ್ವಲ್ಸ್ ಟು 6. ಓಕೆ, ಸೇಮ್ ಆನ್ಸರ್. ನಾವು ಆಕ್ಚುಯಲ್ ಆಗಿ ಕುಂತ್ ಕೌಂಟ್ ಮಾಡಿದಾಗ್ಲೂ ನಮ್ಗೆ 6 ಅಂತಾನೆ ಬಂದಿತ್ತು, ಸರಿನಾ? ಸೊ ದಿಸ್ ಇಸ್ ಯೋರ್ ಟ್ರಿಕ್ ಫಾರ್ ಸಚ್ ಕ್ವೆಶನ್ಸ್. ಏನು, ಯಾವ ತರ ಕ್ವೆಶನ್ಸ್? ಟ್ರಯಾಂಗಲ್ ಅಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್. ಫಾರ್ ಎಕ್ಸಾಂಪಲ್, ಓಕೆ, ನಾನು ಈ ತರ ಹಾಕ್ಬೋದು. ಓಕೆ, ಸೊ ಇಫ್ ಐ ರೈಟ್ ಆಸ್ ಮೆನಿ ಲೈನ್ಸ್ ಲೈಕ್ ದಿಸ್, ಈ ತರ ಹಾಕಿದ್ರೆ, ಓಕೆನಾ? ಸೊ ಫಸ್ಟ್ ಒಂದು ಬೇಸ್ ನೋಡ್ಕೊಳ್ಳಿ. ಇದು ಬೇಸ್ ಇದೆ, ಇಲ್ಲಿ ಟ್ರಯಾಂಗಲ್ಸ್ ಎಷ್ಟಿದಾವೆ ನಂಬರ್ ಹಾಕೊಳ್ಳಿ, ಸರಿನಾ? ಓಕೆ, ಸೊ ಹೌ ಮೆನಿ ಟ್ರಯಾಂಗಲ್ಸ್ ವಿಲ್ ಬಿ ದೇರ್ ಹಿಯರ್? 1 + 2 + 3 + 4 + 5 + 6. Okay, so this is 6 + 9 + 6, correct? That is nothing but 12 + 6, which is 21. Okay, so ಈ ಟ್ರಯಾಂಗಲ್ ಅಲ್ಲಿ ಎಷ್ಟಿರ್ತವೆ? 21. ಈ ತರ ಟ್ರಯಾಂಗಲ್ ಅಲ್ಲಿ. ಎಸ್, ಈಗ ಯಾವಾಗ್ಲೂ ಒಂದೇ ಬೇಸ್ ಇರುತ್ತಾ? ಇಲ್ಲ. ಸಪೋಸ್ ಐ ಹ್ಯಾವ್ 1 ಟ್ರಯಾಂಗಲ್ ಲೈಕ್ ದಿಸ್. ಅದರಲ್ಲಿ ಮತ್ತೆ ಈ ತರ ಒಂದು ಲೈನ್ ಹಾಕಿದೀನಿ ಅಂತ ಅನ್ಕೊಳ್ಳಿ, ಸರಿನಾ? ಸೊ ಇದ್ರಲ್ಲಿ ಮತ್ತೆ ಈ ಮೇಲೆ ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ ಬರ್ತಾ ಇದಾವಲ್ಲ. ಓಕೆ, ಸೊ ಯು ಹ್ಯಾವ್ ಟು ರಿಪೀಟ್ ದ ಪ್ರೊಸೀಜರ್. ಎಷ್ಟು ಬೇಸ್ ಇದಾವೆ ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಈ ಬೇಸ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಐ ವಿಲ್ ನಂಬರ್ ದಟ್. ಓಕೆ, ಫಸ್ಟ್ ಈ ಬೇಸ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ವಾಟ್ ವಿಲ್ ಗೆಟ್ ಯರ್? 1 + 2 + 3 + 4 ಎಷ್ಟಾಯ್ತು? 10. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಬೇಸ್ ಇದೆ, ಹೌದಾ? ಸೊ ದಿಸ್ ಇಸ್ ಯೋರ್ ಬೇಸ್. ಇದಕ್ಕೆ ಮತ್ತೆ ನಂಬರ್ ಹಾಕೊಳ್ಳಿ, ಹೌದಾ? ಹಾಗಾದ್ರೆ ಅದೇನಾಯ್ತು? 1 + 2 = 3. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು? ಇದು 10, ಆಮೇಲೆ ಇದು 3. 10 + 3 = 13. ಇದರಲ್ಲಿ ಎಷ್ಟಾದ್ವು ಹಂಗಾರೆ? 13 ಟ್ರಯಾಂಗಲ್ಸ್ ಆದ್ವು. ಓಕೆ, ಸೊ ಮತ್ತೊಂದು ಮಾಡ್ಬೋದಾ? ಈಗ ಸಪೋಸ್ ಇದೇ ಫಿಗರ್ಗೆ ನಾನು ಈ ತರ ಬೇಸ್ ಮತ್ತೊಂದು ಲೈನ್ ಹಾಕಿದ್ರೆ, ಓಕೆ, ಸೊ ಮತ್ತೆ ಮೇಲೆ ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ ಫಾರ್ಮ್ ಆಗ್ತಾವಲ್ಲ. ಫಸ್ಟ್ ಇದು ಒಂದು ಕಂಪ್ಲೀಟ್ ಟ್ರಯಾಂಗಲ್, ಅದ್ರಲ್ಲಿ ಮತ್ತೆ ಮೇಲೆ ಒಂದು ಟ್ರಯಾಂಗಲ್, ಈ ತರ, ಹೌದಾ? ಸೊ ಈ ಬೇಸ್ಗೆ ಹಾಕೊಳ್ಳಿ. ಈ ಬೇಸ್ಗೆ 6 ಬಂತು ಆಲ್ರೆಡಿ. ಈಗ ಈ ಬೇಸ್ಗೆ ಹಾಕೊಳ್ಳೋಣ, ಸರಿನಾ? ಸೊ 1 2 3 1 2 3 ಮತ್ತೆ ಎಷ್ಟು ಬರುತ್ತೆ? 6 ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ? 12 ಟ್ರಯಾಂಗಲ್ಸ್. Okay, so this is the trick for such kind of triangles. ಅದ್ರ ಪ್ರಕಾರ
ನಮ್ ಕೊಟ್ಟಿರೋ ಕ್ವೆಶನ್ಗೆ ಆನ್ಸರ್ ಏನಾಯ್ತು? ಆಪ್ಷನ್ ಸಿ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅಂಡ್ ದಿಸ್ ವರ್ಕ್ಸ್ ಫಾರ್ ಲೈಕ್ ದಿಸ್. ಈ ತರ ಲೈನ್ ಹಾಕೊಂಡು ಬೇಸ್ ಅಂತ ಕೌಂಟ್ ಮಾಡಿದಾಗ ಈ ತರ ಟ್ರಯಾಂಗಲ್ಸ್ಗೆ ಮಾತ್ರ. ಓಕೆ, ನೆಕ್ಸ್ಟ್ ಕ್ವೆಶನ್. ಎಸ್, ಇದಕ್ಕೂ ಒಂದು ಟ್ರಿಕ್ ಇದೆ, ನೋಡೋಣ. ಏನ್ ಕೇಳ್ತಾ ಇದ್ದಾರೆ? ಈ ಆಕೃತಿಗಳಲ್ಲಿ ಒಟ್ಟು ತ್ರಿಭುಜಗಳು ಎಷ್ಟು? ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್? ಓಕೆ, ಸೊ ಏನಿದೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಫಿಗರ್ ಅನ್ನ ಸ್ಕ್ವೇರ್ ಇದೆ, ಆಮೇಲೆ ಡಯಾಗನಲ್ಸ್ ಜೋಡಿಸಿದ್ದಾರೆ, ಹೌದಾ? ಸೊ ಈ ತರ ಡಯಾಗನಲ್ಸ್ ಜೋಡಿಸಿದಾಗ ಎಷ್ಟು ತ್ರಿಭುಜಗಳು ಬರುತ್ತೆ? ಈಗ ನಾನು ಹಂಗೆ ಹಾಕೊಂಡ್ರೆ 1 2 3 4 ಬಂತು, ಹೌದಾ? ಆಮೇಲೆ ಇಲ್ಲಿ ನೋಡಿ, ಅದು 4 ಅಷ್ಟೇ ಅಲ್ಲ, ಈ ತರ ಫೇಸ್ಗೆ 2 ಬಂದ್ವು, ಆ ಕಡೆ ಒಂದು ಈ ಕಡೆ ಒಂದು. ಅದೇ ತರ ಈ ಕಡೆ ಫೇಸ್, ಆಮೇಲೆ ಈ ಕಡೆ ಫೇಸ್, ಹೌದಾ? ಇಲ್ಲೊಂದೆರಡು ಬಂದ್ವು. 2 + 2 4. ಸೊ 4 + 4 ಟೋಟಲ್ ಎಷ್ಟಾಯ್ತು? 8. ಕರೆಕ್ಟ್. ಸೊ ಇದು ಎಷ್ಟು ಬರ್ತಾ ಇದಾವೆ ನಿಮ್ಗೆ? 8 ಬರ್ತಾ ಇದಾವೆ. ಹಿಯರ್ ಆಲ್ಸೋ ಯು ವಿಲ್ ಗೆಟ್ ದ ಸೇಮ್. ರೆಕ್ಟಾಂಗಲ್ ಇದ್ರು ಕೂಡ, ಹೌದಾ? 1 2 3 4. ಆಮೇಲೆ ಇಲ್ಲಿ ಒಂದು, ಮೇಲೆ ಒಂದು, ಅದೇ ತರ ಅಪೋಸಿಟ್ ಫೇಸ್ ಅಲ್ಲಿ ಒಂದು, ಸರಿನಾ? ಈ ತರ ಇದ್ದಾಗ ಡಯಾಗನಲ್ಸ್ ಅನ್ನ ಜೋಡಿಸಿದಾಗ, ಸ್ಕ್ವೇರ್ ಇರ್ಲಿ ಅಥವಾ ಈ ತರ ಸೆಕೆಂಡ್ ಇರ್ಲಿ, ಏನ್ ಮಾಡ್ಬೇಕು? ಓಕೆ, ಕೌಂಟ್ ಮಾಡ್ತಾ ಕುಂತ್ಕೋತೀರಾ? ಎಸ್, ವಿ ಕ್ಯಾನ್ ಡೂ ದಟ್. 1 2 3 4. ಓಕೆ, ಅಗೇನ್ ಈ ಕಡೆ 2, 8 ಬಂತು. ಏನ್ ಟ್ರಿಕ್ ಏನ್ ಹೇಳ್ತಾರಂದ್ರೆ ಇಲ್ಲಿ, ಈಗ ನೋಡಿ, ಈ ತರ ನಂಬರ್ ಹಾಕೊಳ್ಳಿ. ಎಷ್ಟು ಬಂತು ನಂಬರು? 4 ಬಂತು, ಹೌದಾ? ನಾನು ಒಂದೇ ಸ್ಕ್ವೇರ್ ಹೇಳ್ತಾ ಇರೋದು. ಇವಾಗ 4 ಬಂದಾಗ ಅದನ್ನ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳಿ. ಅದ್ ನಂಬರ್ ಎಷ್ಟು ಬರುತ್ತೆ ಅಷ್ಟು ನಂಬರ್ ಇಂದ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳಿ, ಸರಿನಾ? ಸೊ ಈ ಸ್ಕ್ವೇರ್ಗೆ 8 ಟ್ರಯಾಂಗಲ್ಸ್ ಬಂದ್ವು, ಅದೇ ತರ ಈ ಸ್ಕ್ವೇರ್ಗೂ ಕೂಡ 8 ಟ್ರಯಾಂಗಲ್ಸ್ ಬರ್ತಾವೆ, ಕರೆಕ್ಟ್ ಅಲ್ವಾ? ಬಟ್ ಅಷ್ಟೇ ಮುಗೀತಾ? ಇಲ್ಲ, ಇದು 2 ಸ್ಕ್ವೇರ್ ಅನ್ನ ಜೋಡಿಸಿದಾರಲ್ವಾ? ಸೊ ಜೋಡಿಸಿದ್ರಿಂದ ಇಲ್ಲಿ ನೋಡಿ, ಈ ತರ ತಲೆ ಕೆಳಗಾಗಿರೋ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ, ಮೇಲ್ಗಡೆ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ. ಸೊ +2. ಹಾಗಾದ್ರೆ ಇದೆಷ್ಟಾಯ್ತು? ಟೋಟಲ್ 18. ಸೊ ವಾಟ್ ಈಸ್ ಯೋರ್ ಆನ್ಸರ್? ಆಪ್ಷನ್ ಸಿ. ಓಕೆ, ಸೊ ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಒಂದು ಚೌಕದಲ್ಲಿ 2 ಕರ್ಣಗಳಿದ್ದಾಗ 8 ತ್ರಿಭುಜಗಳು ಇರುತ್ತವೆ. ಓಕೆ, ಇದಕ್ಕೆ ಏನ್ ಟ್ರಿಕ್? ನಂಬರ್ ಹಾಕೊಳ್ಳಿ. ನಂಬರ್ ಎಷ್ಟು ಬಂತು? 4. ಅದನ್ನ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳಿ. ಓಕೆ, ಸೊ ಇದಕ್ಕೆ 8 ಆಯ್ತು, ಇದಕ್ಕೆ 8 ಆಯ್ತು. ಆದ್ರೆ ಇವೆರಡು ಜೋಡಿಸಿದ್ರಿಂದ ಇಲ್ಲಿ ಒಂದು ಎಕ್ಸ್ಟ್ರಾ ಟ್ರಯಾಂಗಲ್ ಕ್ರಿಯೇಟ್ ಆಯ್ತು. ಓಕೆ, ಸೊ ಪ್ಲೀಸ್ ರೈಟ್ ಡೌನ್ ಆಲ್. ನೆಕ್ಸ್ಟ್, ಈ ಆಕೃತಿಯಲ್ಲಿರುವ ವರ್ಗಾಕೃತಿಗಳು ಎಷ್ಟು? ಅಂದ್ರೆ ಎಷ್ಟು ಸ್ಕ್ವೇರ್ಗಳು ಇದಾವೆ ಅಂತ ಅರ್ಥ. ಓಕೆ, ಸೊ ತುಂಬಾ ಈಸಿ ಕ್ವೆಶನ್. ಇದಕ್ಕೂ ಕೂಡ ಟ್ರಿಕ್ ಇದೆ. ಏನು? ಸ್ಕ್ವೇರ್ ಅಂದ್ರೆ ಆಲ್ ಸೈಡ್ಸ್ ಶುಡ್ ಬಿ ಈಕ್ವಲ್. ಇಲ್ಲೊಂದಿದೆ, 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 4 ಆಯ್ತು. ಬರೀ 4 ಇದಾವ? ಇಲ್ಲ, ಹೊರಗಡೆನೂ ಇದೆಯಲ್ಲ. ಓಕೆ, ಸೊ ಟೋಟಲ್ ಎಷ್ಟಾಯ್ತು? 5 ಬೈ ಕೌಂಟಿಂಗ್. ಇದು ತುಂಬಾ ಈಸಿ ಇದೆ, ಮಾಡ್ಕೊಂಡ್ವಿ. ಈ ತರ ದೊಡ್ಡದಿದ್ರೆ, ಏನಾಗುತ್ತೆ? ನಾವು ಮತ್ತೆ ಎಲ್ಲ ಕೌಂಟ್ ಮಾಡ್ತಾ ಕುಂತ್ಕೋಬೇಕಲ್ವಾ? ಇಲ್ಲಿ 4 4 16 ಆಗುತ್ತೆ. ಆಮೇಲೆ ಮತ್ತು ಇಲ್ಲೊಂದು, ಇಲ್ಲೊಂದು, ಈ ತರ ಬರ್ತಾ ಹೋಗುತ್ತೆ. ಕೌಂಟ್ ಮಾಡ್ಬೋದಾ? ಮಾಡ್ಬೋದು, ತೊಂದ್ರೆ ಇಲ್ಲ, ಕರೆಕ್ಟಾ? ಆದ್ರೆ ಟೈಮ್ ಸೇವ್ ಮಾಡಕ್ಕೆ ಏನಾದ್ರೂ ಟ್ರಿಕ್ ಇದೆಯಾ? ಇದೆ. ಏನ್ ಮಾಡ್ಕೊಳ್ಳಿ, ಐದರ್ ಮೇಲೆ ಅಥವಾ ಕೆಳಗಡೆ ಎಲ್ಲಾದ್ರೂ ನಂಬರ್ ಬರ್ಕೊಳ್ಳಿ, ಎಷ್ಟು ಸ್ಕ್ವೇರ್ಸ್ ಇದಾವೆ. ಓಕೆ, ಸಪೋಸ್ ನಾನು ಬೇಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಷ್ಟು ಸ್ಕ್ವೇರ್ಸ್ ಇದಾವೆ? 1 2. ಈಗ ಇದನ್ನ ಏನ್ ಮಾಡ್ಬೇಕಂದ್ರೆ ಟ್ರಿಕ್, ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ, ಇದನ್ನ ಸ್ಕ್ವೇರ್ ಮಾಡ್ಕೊಂಡು 2 ಆಡ್ ಮಾಡ್ಕೊಳ್ಳಿ, ವಿಚ್ ಇಸ್ 1 + 4. ಎಷ್ಟು ಸಿಗುತ್ತೆ? 5. ನಾವು ಕೌಂಟ್ ಮಾಡಿದಾಗ 5 ಸಿಕ್ಕಿತ್ತಲ್ಲ ನಮ್ಗೆ. ಸೊ ದ ಆನ್ಸರ್ ಇಸ್ 5. ಓಕೆ, ಸೊ ಇದನ್ನೇ ಈ ತರ ನಾನು 4 ಹಾಕೊಂಡ್ರೆ, ಓಕೆ, ಸೊ ನಾನು 4 ಹಾಕೊಂಡ್ರೆ, ಎಸ್, ಈಗ ನೀವು ಇಲ್ಲಿ ಟೋಟಲ್ ಚಿಕ್ಕದು 16 ಇರುತ್ತೆ. ಒಂದೊಂದು ತಗೊಂಡಾಗ ಒಂದೊಂದು ಕಾಂಬಿನೇಷನ್. ನೆಕ್ಸ್ಟ್ 2 ಕಾಂಬಿನೇಷನ್ ಮಾಡಿದಾಗ 1, ಇಲ್ಲಿ 2, ಇದು 3 4, ಈ ತರ ಸಿಗುತ್ತೆ. ಬಟ್ ಅಷ್ಟೆಲ್ಲ ಮಾಡ್ಬೇಕಾ? ಇಲ್ಲ. ಯಾಕೆ? ಇದು ಪರ್ಫೆಕ್ಟ್ ಸ್ಕ್ವೇರ್ ಇದೆ. ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಮತ್ತೆ ಪರ್ಫೆಕ್ಟ್ ಭಾಗ ಮಾಡಿದ್ದಾರೆ. ಆ ಕಡೆ 4, ಈ ಕಡೆ 4. ಕರೆಕ್ಟ್ ಭಾಗ ಮಾಡಿದ್ರಿಂದ ಏನಾಗುತ್ತೆ? ಇದನ್ನ ನಂಬರ್ ಹಾಕೊಂಡು ಇದನ್ನ ನೀವು ಸ್ಕ್ವೇರ್ ಮಾಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಅಷ್ಟು ಸ್ಕ್ವೇರ್ಸ್ ಅದರಲ್ಲಿ ಇರುತ್ತೆ.
ಓಕೆನಾ? ಸೊ ಇದು ಎಷ್ಟಾಗುತ್ತೆ? ಸೊ ದಿಸ್ ಇಸ್ 10 ಪ್ಲಸ್ 20 ವಿಚ್ ಇಸ್ ಈಕ್ವಲ್ಸ್ ಟು 30. ಸೊ ಇದರಲ್ಲಿ ಎಷ್ಟಿರುತ್ತೆ? 30 ಇರುತ್ತೆ. ಏನ್ ಟ್ರಿಕ್ ಇದಕ್ಕೆ? ಪರ್ಫೆಕ್ಟ್ ಸ್ಕ್ವೇರ್ ಇದ್ದು ಮಧ್ಯದಲ್ಲಿ ಪರ್ಫೆಕ್ಟ್ ಆಗಿ ಇಬ್ಬಾಗ ಮಾಡಿದಾಗ, ಓಕೆ, ಸಿಮೆಟ್ರಿಕ್, ಈ ಕಡೆನೂ 4 ಇದೆ, ಈ ಕಡೆನೂ 4 ಇದೆ ಇದ್ದಾಗ 2 ಇರ್ಲಿ, 4 ಇರ್ಲಿ, 6 ಇರ್ಲಿ, ಏನಾದ್ರೂ ಇರ್ಲಿ, ಈ ತರ ಸ್ಕ್ವೇರ್ ಮಾಡ್ಕೊಂಡು ನಂಬರ್ಸ್ ಅನ್ನ ಆಡ್ ಮಾಡ್ಕೋಬೇಕು. ಸರಿನಾ? ಸೊ ನಮ್ ಕೊಟ್ಟಿರೋ ಕ್ವಶನ್ಗೆ ಏನಾಯ್ತು ಆನ್ಸರ್? ಆಪ್ಷನ್ ಸಿ ಇಸ್ ಯ ಆನ್ಸರ್. ಓಕೆ, ನೆಕ್ಸ್ಟ್. ಸೊ ಎಷ್ಟು ಟ್ರಿಕ್ ನೋಡಿದ್ವಿ ಇವಾಗ? ಕೌಂಟಿಂಗ್ ಆಫ್ ದ ಟ್ರಯಾಂಗಲ್ಸ್ ಯಾವಾಗ ಈ ತರ ಬೇಸ್ ಇದ್ದಾಗ, ಓಕೆ, ಬೇಸ್ ಇಲ್ಲೂ ಬರ್ಬೋದು ಯಾವ ತರನು. ನೆಕ್ಸ್ಟ್ ಕೌಂಟಿಂಗ್ ದ ಸ್ಕ್ವೇರ್ಸ್ ಮತ್ತು ಕೌಂಟಿಂಗ್ ದ ಟ್ರಯಾಂಗಲ್ಸ್ ಡಯಾಗನಲ್ ಕರ್ಣಗಳು ಕೊಟ್ಟಾಗ. ಓಕೆ, ನೆಕ್ಸ್ಟ್ ಹೌ ಮೆನಿ ಪ್ಯಾರಲೆಲೋಗ್ರಾಮ್ಸ್ ಆರ್ ದೇರ್? ಇದ್ರಲ್ಲಿ ಏನು ಪ್ಯಾರಲೆಲೋಗ್ರಾಮ್ ಅಂದ್ರೆ, ಈಗ ನೋಡಿ, ಅಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಸರಿನಾ? ಇಲ್ಲೊಂದು ಕಾಣ್ತಾ ಇದೆಯಾ? ಹೌದಾ? ಸೊ 1, ಇಲ್ಲೊಂದು ಕಾಣ್ತಾ ಇದೆ 2, ದಿಸ್ ಇಸ್ 3, ದಿಸ್ ಇಸ್ 4. ಕರೆಕ್ಟ್? ಹೊರಗಡೆ ಒಂದಿದೆ 5. ಅಷ್ಟೇ ಇದೆಯಾ? ಇಲ್ಲ. ಪ್ಯಾರಲೆಲೋಗ್ರಾಮ್ ಅಂದ್ರೆ ಏನು? ಅಪೋಸಿಟ್ ಸೈಡ್ಸ್ ಈಕ್ವಲ್ ಬಂದ್ರೆ ಸಾಕಲ್ವಾ? ಸೊ ಇವಾಗ ನಾನು 1 ಮತ್ತೆ 2 ಹಾಕಿದಾಗ ಅದು ಒಂದು ಪ್ಯಾರಲೆಲೋಗ್ರಾಮ್ ಆಯ್ತು. 3 ಮತ್ತೆ 4 ಕೂಡ ಒಂದಾಯ್ತು. 1 ಮತ್ತೆ 4 ಕೂಡ ಒಂದಾಯ್ತು. 2 ಮತ್ತೆ 3 ಕೂಡ ಒಂದಾಯ್ತು. ಹೌದಾ? ಸೊ ಟೋಟಲ್ 1 2 3 4, ಇದು 1 2 3 4 8 ಆಯ್ತು. ಹೊರಗಡೆದು ಒಂದು 9 ಆಯ್ತು. ಸೊ ಇದಕ್ಕೇನ್ ಆನ್ಸರ್ ಆಗುತ್ತೆ? ಆಪ್ಷನ್ ಡಿ 9. ಸರಿನಾ? ಸೊ ಇದೇನ್ ಮಾಡಿದ್ವಿ ನಾವು? ಆಕ್ಚುಯಲ್ ಆಗಿ ಕೌಂಟ್ ಮಾಡಿದ್ವಿ. ಹೇಗೆ? ಇದು 1 2 3 4. ಕರೆಕ್ಟಾ? ನಾನ್ ನಿಮ್ಗೆ ಇಲ್ಲೇ ಈ ಟ್ರಿಕ್ ಹೇಳ್ಬಿಡ್ತೀನಿ. ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಿಮ್ಗೆ ಟ್ರಿಕ್ ನೆನ್ಪಾಗ್ಲಿಲ್ಲ ಅಥವಾ ನಿಮಗ್ ಟ್ರಿಕ್ ಗೊತ್ತೇ ಇಲ್ಲಪ್ಪ, ನಾವು ಕುಂತು ಕೌಂಟ್ ಮಾಡ್ತೀವಿ ಅಂತಂದ್ರೆ ಯಾವಾಗ್ಲೂ ನಂಬರ್ ಹಾಕೊಳ್ಳಿ. ನಂಬರ್ ಹಾಕೊಂಡ್ಮೇಲೆ ಹೇಗ್ ಕೌಂಟ್ ಮಾಡೋದು? ಸ್ಟಾರ್ಟ್ ವಿತ್ ಕಾಂಬಿನೇಷನ್ಸ್. ಓಕೆ, ಫಸ್ಟ್ 1 ನಂಬರ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದೊಂದೇ. ಈಗ 1 2 3 4 ಆಲ್ ಆರ್ ಪ್ಯಾರಲೆಲೋಗ್ರಾಮ್ಸ್. ಸೊ ಇಲ್ಲಿ ಎಷ್ಟು ಪ್ಯಾರಲೆಲೋಗ್ರಾಮ್ಸ್ ಬಂದ್ವು? 4. ಈಗ ಎರಡೆರಡು ಕಾಂಬಿನೇಷನ್ ಮಾಡ್ಕೊಳ್ಳಿ. ಎರಡೆರಡು ಅಂದ್ರೆ 1 2 1 2 ಒಂದು ಪ್ಯಾರಲೆಲೋಗ್ರಾಮ್ ಆಗ್ತಾ ಇದೆ. 1 3 ಆಗಲ್ಲ, 1 4 ಆಗಲ್ಲ. 2 1 2 1 ಆಲ್ರೆಡಿ ಆಯ್ತು. 2 3 ಆಗುತ್ತೆ, 2 4 ಆಗಲ್ಲ. 2 ಮುಗೀತು. 3 ಬನ್ನಿ ಇವಾಗ. ಓಕೆ, 3 1 ಜೊತೆ ಆಗುತ್ತಾ? ಇಲ್ಲ. 3 2 ಜೊತೆ ಆಲ್ರೆಡಿ ಬರ್ದಿದ್ದೀರಾ. 3 4 ಜೊತೆ ಆಗುತ್ತೆ. ಕರೆಕ್ಟಾ? ಸೊ 3 ಕೂಡ ಮುಗೀತು ಇವಾಗ. ಈ 4 ಬನ್ನಿ. 4 1 1 ಆಗುತ್ತೆ. ಕರೆಕ್ಟಾ? 4 1 ಆಗುತ್ತೆ. 4 2 ಆಗಲ್ಲ, 4 3 ಆಗಲ್ಲ. ಸೊ ಎರಡೆರಡು ಕಾಂಬಿನೇಷನ್ ಮುಗೀತು ಇವಾಗ. ಈಗ 3 ಕಾಂಬಿನೇಷನ್ ಹೋಗೋಣ. ಈಗ ನೀವು 3 ಕಾಂಬಿನೇಷನ್ ತಗೊಂಡ್ರೆ ಪ್ಯಾರಲೆಲೋಗ್ರಾಮ್ ಕ್ರಿಯೇಟ್ ಆಗುತ್ತಾ? ಆಗಲ್ಲ. ಹೌದಾ? ಸೊ 3 ಕಾಂಬಿನೇಷನ್ ತಗೊಂಡ್ರೆ ಪ್ಯಾರಲೆಲೋಗ್ರಾಮ್ ಕ್ರಿಯೇಟ್ ಆಗಲ್ಲ, ಎಲ್ಲೂ ಆಗಲ್ಲ. ಬಿಟ್ಬಿಡಿ. 4 ಕಾಂಬಿನೇಷನ್ ಅಂದ್ರೆ 1 2 3 4. ಇದು ಪ್ಯಾರಲೆಲೋಗ್ರಾಮ್ ಆಗುತ್ತಾ? ಹೌದು, ಆಗುತ್ತೆ. ಸೊ ಇದೊಂದು ಎಷ್ಟಾಯ್ತು? ಟೋಟಲ್ 9. ಸೊ ಕೌಂಟ್ ಮಾಡಿದಾಗಲೂ 9 ಬಂತು, ಈ ತರನು 9 ಬಂತು. ಕರೆಕ್ಟಾ? ಸೊ ಇದೇನ್ ನಂಬರಿಂಗ್ ಇದೆ, ಈ ನಂಬರಿಂಗ್ ಎಲ್ಲ ಎಕ್ಸಾಂಪಲ್ಗೂ ಆಗುತ್ತೆ. ಓಕೆ, ನಿಮ್ಗೆ ಬೈ ಚಾನ್ಸ್ ಟ್ರಿಕ್ ಗೊತ್ತಿಲ್ಲ, ದಿಸ್ ವಿಲ್ ಹೆಲ್ಪ್ ಫಾರ್ ಎವ್ರಿಥಿಂಗ್. ಇಲ್ಲಿ ಈ ತರ ಹಾಕೊಂಡ್ರೆ ಓಕೆ. ಸೊ ಸ್ಕ್ವೇರ್ಸ್ 1 2 3 4 ಒಂದೊಂದು ಕಾಂಬಿನೇಷನ್ 4. ಎರಡೆರಡು ಕಾಂಬಿನೇಷನ್ ಮಾಡಿದ್ರೆ ಸ್ಕ್ವೇರ್ ಬರುತ್ತಾ? ಇಲ್ಲ, ರೆಕ್ಟಾಂಗಲ್ ಬರುತ್ತೆ. ಕರೆಕ್ಟಾ? ಸೊ ಆಗಲ್ಲ. 2 ಕಾಂಬಿನೇಷನ್ ಬಿಟ್ಬಿಡಿ. 3 ಕಾಂಬಿನೇಷನ್ 1 2 3 1 2 4 ಸ್ಕ್ವೇರ್ ಆಗುತ್ತಾ? ಇಲ್ಲ. ಹೌದಾ? ಲಾಸ್ಟ್ ಏನ್ ಉಳಿತು? 4 ಕಾಂಬಿನೇಷನ್, 4 ನಂಬರ್ ಕಾಂಬಿನೇಷನ್, 5. ನಮ್ಗೆ 5 ಬಂದಿತ್ತಲ್ವಾ? ಓಕೆ, ಸೊ ನಂಬರಿಂಗ್ ವಿಲ್ ಹೆಲ್ಪ್ ಯು ಆಲ್ವೇಸ್. ಹೇಗಾದ್ರೂ ಮಾಡ್ಕೊಳ್ಳಿ. ಇಲ್ಲೂ ಕೂಡ 1 2 3 4 ನಮ್ಗೆ ಏನ್ ಬೇಕಿತ್ತು? ಟ್ರಯಾಂಗಲ್ ಬೇಕಿತ್ತಲ್ವಾ? ಸೊ 1 2 3 4 ಒಂದೇ ಕಾಂಬಿನೇಷನ್. ಈಗ ಎರಡೆರಡು ಕಾಂಬಿನೇಷನ್ 1 2 ಆಗುತ್ತೆ. ಓಕೆ, 2 3 ಆಗುತ್ತೆ, 3 4 ಆಗುತ್ತೆ, 4 1 ಆಗುತ್ತೆ. ಹೌದಾ? ಈಗ 3 ತಗೊಂಡ್ರೆ ಆಗುತ್ತಾ? ಆಗಲ್ಲ. ಓಕೆ, ಸೊ ಇಲ್ಲಿ 4 + 4 8. ಸೊ ನಮಗೂ ಇಲ್ಲಿ ಫಸ್ಟ್ 8 ಬಂದಿತ್ತಲ್ವಾ ಒಂದ್ರಲ್ಲಿ. ಎಸ್, ಸೊ ದಿಸ್ ಟ್ರಿಕ್ ವಿಲ್ ಹೆಲ್ಪ್ ಯು ಫಾರ್ ಎವ್ರಿಥಿಂಗ್. ಎಸ್, ಈಗ ನಮ್ಗೆ ಆನ್ಸರ್ ಏನ್ ಬಂತು? ಇಲ್ಲಿ ನಂಬರ್ ಮಾಡ್ಕೊಂಡು ಕೌಂಟ್ ಮಾಡಿದಾಗ 9 ಬಂತು. ಇದಕ್ಕೆ ಒಂದು ಟ್ರಿಕ್ ಇದೆ. ಯಾವಾಗ ಪ್ಯಾರಲೆಲೋಗ್ರಾಮ್ಸ್ ಕೌಂಟ್ ಮಾಡ್ಬೇಕಂದಾಗ ಏನು ಪ್ಯಾರಲೆಲೋಗ್ರಾಮ್ ರೂಲು? ಇಲ್ಲಿ ಸಮಾಂತರವಾಗಿ ನಂಬರ್ಸ್ ಇದ್ರೆ, ಓಕೆ,
ಸಾರಿ ಸಮಾಂತರ ಅಲ್ಲ, ಯಾವ್ದಾದ್ರು ನಂಬರ್ಸ್ ಇರ್ಲಿ, ಈ ತರ ನಂಬರ್ ಬರ್ಕೊಳ್ಳಿ. ಅಡ್ಡ ಸಾಲು, ಆಮೇಲೆ ಉದ್ದ ಸಾಲು, ಕಂಬ ಸಾಲು. ಓಕೆನಾ? ಅಡ್ಡ ಅಂದ್ರೆ ಹಾರಿಜಾಂಟಲ್ ನಂಬರ್ ಬರ್ಕೊಳ್ಳಿ, ಎಷ್ಟು ಬರ್ತವೆ. ವರ್ಟಿಕಲ್ ಬರ್ಕೊಳ್ಳಿ. ಓಕೆನಾ? ಈಗ ಅಡ್ಡ ಸಾಲಿನ ಸಮ್ ತಗೊಳ್ಳಿ, ಮೊತ್ತ 1 + 2 ಎಷ್ಟಾಯ್ತು? 3 ಆಯ್ತು. ಕಂಬ ಸಾಲದ್ದು ಕೂಡ ಮೊತ್ತ ತಗೊಳ್ಳಿ, 1 + 2 ಎಷ್ಟಾಯ್ತು? ಇಲ್ಲೂ ಕೂಡ 3 ಆಯ್ತು. ಸರಿನಾ? ಈಗ ಈ ನಂಬರು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅಷ್ಟು ಪ್ಯಾರಲೋಗ್ರಾಮ್ಸ್ ನಿಮ್ಮ ಹತ್ರ ಇರ್ತಾವೆ. ಓಕೆ, ವಿಚ್ ಇಸ್ ಸೇಮ್ ಆನ್ಸರ್. ಏನಾದ್ರೂ ಇರ್ಲಿ ಅದು. ಓಕೆನಾ? ಸಪೋಸ್ ನಾನು ಈಗ ಈ ತರ ಇಷ್ಟು ಲೈನ್ಸ್ ಹಾಕೊಂಡ್ರೆ, ಓಕೆ, ಸೊ ಇಲ್ಲಿ 1 2, ಇಲ್ಲಿ 1 2 3. ಸೊ ಇಲ್ಲಿ ಮೊತ್ತ ಎಷ್ಟಾಯ್ತು? 3 ಆಯ್ತು. ಇಲ್ಲಿ ಮೊತ್ತ ಎಷ್ಟಾಯ್ತು? ಕಂಬ ಸಾಲದ್ದು 1 + 2 ಇದು 6 ಆಯ್ತು. ಸೊ 6 × 3 ಎಷ್ಟು ಸಿಗುತ್ತೆ? 18. ಹಾಗಾದ್ರೆ ಈ ಫಿಗರ್ ಅಲ್ಲಿ ಎಷ್ಟಿರುತ್ತೆ? 18 ಪ್ಯಾರಲೋಗ್ರಾಮ್ಸ್ ಇರುತ್ತೆ. ಓಕೆ, ಸೊ ಪ್ಯಾರಲೋಗ್ರಾಮ್ಗೆ ರೂಲ್ ಏನಾಯ್ತು? ಕಂಬ ಸಾಲದ ಮೊತ್ತ, ಏನ್ ಮೊತ್ತ? ನಂಬರ್ಸ್ ಹಾಕೊಳ್ಳಿ. ಅಡ್ಡ ಸಾಲಿನ ಮೊತ್ತ, ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಫಾರ್ ದಿಸ್ ದ ಆನ್ಸರ್ ಇಸ್ 9. ನೆಕ್ಸ್ಟ್, ಎಸ್. ಓಕೆ, ಇಲ್ಲಿ ನೋಡಿ ಸೇಮ್ ಟ್ರಿಕ್ ನಾವು ಯೂಸ್ ಮಾಡಬಹುದು. ಇಲ್ಲಿ ಏನ್ ಹೇಳ್ತಾರೆ? ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಹೌದಾ? ಸೊ ಅಲ್ಲಿ ಫಸ್ಟ್ ಟ್ರಿಕ್ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ಆರಾಮಾಗಿ ಮಾಡ್ಕೋಬಹುದು. ನೆನ್ಪಿಲ್ಲಪ್ಪ ಅಂದ್ರೆ ಅವಾಗ ಏನ್ ಮಾಡ್ಬೇಕು? ಎಲ್ಲಾ ಕಡೆ ನಂಬರ್ ಹಾಕ್ಬೇಕು. ಎಷ್ಟು ಸೆಗ್ಮೆಂಟ್ ಕ್ರಿಯೇಟ್ ಆಗಿದಾವೆ ಅಷ್ಟು ಸೆಗ್ಮೆಂಟ್ಸ್ ನಂಬರ್ ಹಾಕೋಬೇಕು. 1 ಇಂದ ಸ್ಟಾರ್ಟ್ ಮಾಡ್ಬೇಕು. 1 ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಟೋಟಲ್ ಎಷ್ಟಿದಾವೆ? 7. ನೆಕ್ಸ್ಟ್ 2 to ಕಾಂಬಿನೇಷನ್ಸ್. 2 to ಕಾಂಬಿನೇಷನ್ಸ್ ಅಂದಾಗ 1 2 ಆಗುತ್ತೆ, 2 3 ಆಗುತ್ತೆ, 3 4 ಆಗುತ್ತೆ, ನೆಕ್ಸ್ಟ್ 5 6 ಆಗುತ್ತೆ, 6 7 ಆಗುತ್ತೆ. ನೆಕ್ಸ್ಟ್ 3 ನ ಕಾಂಬಿನೇಷನ್ಸ್. ಈ ತರ ಮಾಡ್ಬೇಕು. ಯಾವಾಗ ಮಾಡೋಣ? ನಮ್ಗೆ ಟ್ರಿಕ್ ಇಲ್ಲ ಅಂದ್ರೆ ಮಾಡೋಣ. ಆದ್ರೆ ನಮ್ಗೆ ಈ ಟ್ರಿಕ್ ಗೊತ್ತಿದೆಯಲ್ವಾ? ಓಕೆ, ಸೊ ಏನ್ ಟ್ರಿಕ್? ಫಸ್ಟ್ ಒಂದು ಬೇಸ್ ತಗೊಳ್ಳೋಣ. ಈ ಬೇಸ್ ಏನಿದು? 1 2 3 4. ಸೊ ಎಷ್ಟಾಗುತ್ತೆ? 1 + 2 + 3 + 4 ಎಷ್ಟಾಯ್ತು? 10. ಇಲ್ಲಿ 10 ಆಯ್ತು. ನೆಕ್ಸ್ಟ್ ಇಲ್ಲಿ ಒಂದು ಬೇಸ್ ಇದೆ, ಇಲ್ಲಿ ನಂಬರ್ ಹಾಕೊಳ್ಳೋಣ. 1 2 3. ಸೊ ಇದೆಷ್ಟಾಗುತ್ತೆ? 1 + 2 + 3 ದಟ್ ಇಸ್ 6. ಸೊ ಟೋಟಲ್ ಎಷ್ಟಾಯ್ತು? 10 + 6 ದಟ್ ಇಸ್ 60. ಓಕೆ, ಸೊ ಫಾರ್ ದಿಸ್ ದ ಆನ್ಸರ್ ಇಸ್ 60. ಓಕೆ, ಎಸ್. ಟ್ರಿಕ್ ಯೂಸ್ ಮಾಡ್ಕೊಂಡು, ಇಲ್ಲಪ್ಪ ನಮ್ಗೆ ಗೊತ್ತೇ ಇಲ್ಲ ಅಂತ ಅಂದಾಗ, ಏನ್ ನಿಮಗ್ ಪರ್ಯಾಯ ಇಲ್ಲ ಅಂದಾಗ ಏನ್ ಮಾಡ್ತೀರಾ? ಈ ತರ ಹಾಕೊಂಡು ಎಲ್ಲ ಕೌಂಟ್ ಮಾಡ್ಬೇಕು. ಓಕೆನಾ? ಸೊ ಟೋಟಲ್ 7, ಚಿಕ್ಕದು 7 ಆಯ್ತು. ಎರಡೆರಡು ಕಾಂಬಿನೇಷನ್ ಮಾಡ್ಕೊಂಡಾಗ ಯಾವ್ದಾಗುತ್ತೆ? 1 5 ಆಗುತ್ತೆ, 6 7 ಆಗುತ್ತೆ, 2 3 ಆಗುತ್ತೆ, 3 4 ಆಗುತ್ತೆ. 3 3 ಕಾಂಬಿನೇಷನ್ಸ್ ಮಾಡಿದಾಗ 2 3 4 ಆಗುತ್ತೆ. ಆಮೇಲೆ ಇದು ದೊಡ್ಡದು ಇಲ್ಲಿ 3 ಆಗುತ್ತೆ. ಓಕೆ, ಸೊ ಈ ತರ ಬರ್ಕೋಬೇಕಾಗುತ್ತೆ. ಎನಿಹೌ ವಿಲ್ ಗೆಟ್ ದ ಆನ್ಸರ್ 16 only. ಎಸ್. ನೆಕ್ಸ್ಟ್ ಏನ್ ಕೇಳಿದಾರೆ ಇದ್ರಲ್ಲಿ? ಓಕೆ, ಹಾ ಸಾರಿ, ಇಲ್ಲಿ ಮೇನ್ ಕ್ವೆಶನ್ ಇದೆ. ಕೆಳಗಡೆ ಎಷ್ಟು ಕ್ವೆಶನ್ ಬರ್ತಾವೆ ಅಂದ್ರೆ ರೋಮನ್ ನಂಬರ್ 1 ಇದೆ ನೋಡಿ. ಸೊ ರೋಮನ್ ನಂಬರ್ 1 ಮುಗಿಯೋವರೆಗೂ ಅದ್ರ ಅಂಡರ್ ಎಷ್ಟು 1 2 3 ಬರ್ತಾವೆ ಎಲ್ಲಾ ಕಡೆ ನಾವು ಟ್ರಯಾಂಗಲ್ಸ್ ಅನ್ನೇ ಕೌಂಟ್ ಮಾಡಬೇಕು. ಸರಿನಾ? ಸೊ ಇದು ರೋಮನ್ ನಂಬರ್ 1 ಅಲ್ಲಿ 1, ನೆಕ್ಸ್ಟ್ 2 ಅಂದ್ರೆ ಇದ್ರಲ್ಲೂ ನಾವು ಟ್ರಯಾಂಗಲ್ ಕೌಂಟ್ ಮಾಡಬೇಕು. ಸರಿನಾ? ಓಕೆ, ಸೊ ಈಗ ನೋಡಿ ಏನಿದೆ? ಸ್ಕ್ವೇರ್ ತರ ಇದೆ, ಆಮೇಲೆ 2 ಡಯಾಗನಲ್ ಇದೆ, ಆಮೇಲೆ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ. ಹೌದಾ? ಸೊ ನಾನು ಜಸ್ಟ್ ಹಂಗೆ ನಂಬರ್ ಹಾಕಿದ್ರೆ ಏನ್ ಸಿಗುತ್ತೆ? ಈ ತರ ಸಿಗುತ್ತೆ. ಕರೆಕ್ಟಾ? ಓಕೆ, ಸೊ ಇದಕ್ಕೂ ಒಂದು ಟ್ರಿಕ್ ಇದೆ, ಹೇಳ್ತೀನಿ. ಇಲ್ಲಿ ಚಿಕ್ಕ ಟ್ರಯಾಂಗಲ್ಸ್ ಎಷ್ಟು ಬಂದ್ವು? 8 ಬಂದ್ವು, ಒಂದೊಂದೇ ಕಾಂಬಿನೇಷನ್. ಎರಡೆರಡು ಕಾಂಬಿನೇಷನ್ ಮಾಡ್ತಾ ಹೋದಾಗ ಎಷ್ಟು ಸಿಗುತ್ತೆ? ಇದು 1, ಇದು 2, ಇದು 3, ಇದು 4. ಕರೆಕ್ಟಾ? ಅಷ್ಟೇ 4 ಬರುತ್ತಾ? ಇಲ್ಲ. ಓಕೆ, ನೋಡಿ ಮತ್ತೆ ಈ ಕಡೆ ಬರ್ಕೊಂಡಾಗ, ಓಕೆ, ಸೊ ಅಪೋಸಿಟ್ ಬರೀತಾ ಹೋದಾಗ ಇನ್ನೊಂದು 4 ಸಿಗುತ್ತಲ್ಲ. ಓಕೆ, ಸೊ ಲೈಕ್ ದಿಸ್ ಯು ವಿಲ್ ಗೋ ಆನ್ ಗೆಟಿಂಗ್. ಕುಂತ್ ಕೌಂಟ್ ಮಾಡ್ಬೇಕಾ? ಇಲ್ಲ. ಇದಕ್ಕೊಂದು ಟ್ರಿಕ್ ಇದೆ ನೋಡಿ. ಏನ್ ಟ್ರಿಕ್? ನಿಮ್ಗೆ ಈ ತರ ಸ್ಕ್ವೇರ್ ಆಗ್ಲಿ ಅಥವಾ ಈ ತರ ಇದ್ರೂ ಆಗುತ್ತೆ. ಓಕೆ, ಆಲ್ 4 ವರ್ಟೈಸಸ್ ಆರ್ ಜಾಯಿಂಟ್, ಆಮೇಲೆ ಮಧ್ಯದಲ್ಲಿ ಪ್ಲಸ್ ಚಿನ್ ಕೂಡ ಇದೆ.
ಈ ತರ ಇದ್ದಾಗ ಏನ್ ಮಾಡ್ಕೋಬೇಕು, ಮಧ್ಯದಲ್ಲಿರೋ ಎಲ್ಲಾ ನಂಬರ್ ಹಾಕಿದಾಗ ಎಷ್ಟು ಬಂತು, 8 ಬಂತು. ಇದನ್ನ ವಿತ್ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು ನೋಡಿದ್ವಲ್ಲ ಆವಾಗ್ಲೇ. ಹಾ ಕರೆಕ್ಟ್. ನೋ, ಇದು ಬೇರೆ, ಸಾರಿ. ಓಕೆ, ಸೊ 16 ಹಿಯರ್ ವಿಲ್ ಗೆಟ್ 16 ಟ್ರಯಾಂಗಲ್ಸ್. ಇದನ್ನು ಕೂಡ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಎಸ್. For this, the answer is 16. That is option B. ಎಸ್, ಇಲ್ಲ ಕುಂತು ಕೌಂಟ್ ಮಾಡ್ತೀನಿ ಅಂದ್ರೆ ಹೇಗೆ, ಅವು 8 ಬಂದ್ವು, ಈ ತರ 4 ಬಂದ್ವು, ಸರಿನಾ? ಓಕೆ, ಈ ತರ 4 ಬಂದ್ವು. ನೆಕ್ಸ್ಟ್ ಅದು 8, ಆ ತರದ್ 4. ಈಗ ನೋಡಿ, ಇಲ್ಲಿ 1 ಬಂತು, ಇಲ್ಲಿ 1 ಬಂತು, 2. ಅದೇ ತರ ಅಪೋಸಿಟ್, ಇಲ್ಲಿ 1 ಬಂತು, ಇಲ್ಲಿ 1 ಬಂತು, 2. 2 + 2 ಎಷ್ಟಾಯ್ತು, 4. ಸೊ ಅದು 8, ಅದು 1 4, ಅದು 1 4, ಮತ್ತೆ 16 ಬರ್ಬೇಕಲ್ವಾ? ಕರೆಕ್ಟ್, ಎಸ್. ಸೊ ಟ್ರಿಕ್ ಏನಾಗುತ್ತೆ, ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ತರ ಇದ್ದು ಮಧ್ಯದಲ್ಲಿ ಪ್ಲಸ್ ಚಿಹ್ನೆ, ಭಾಗಾಕಾರ ಚಿಹ್ನೆ ಇದ್ದಾಗ ನಂಬರ್ ಹಾಕೊಳ್ಳಿ, ಮಲ್ಟಿಪ್ಲೈ ವಿತ್ 2. ದಟ್ ಈಸ್ ದ ಟ್ರಿಕ್. ಓಕೆ, ನೆಕ್ಸ್ಟ್. ಈಗ ನೋಡಿ, ಥರ್ಡ್ ಕ್ವಶನ್ ಇದೆ. ಥರ್ಡ್ ಅಂದ್ರೆ ರೋಮನ್ ನಂಬರ್ ಕೆಳಗಡೆ ಥರ್ಡ್ ಅಂದ್ರೆ ಟ್ರಯಾಂಗಲ್ಸ್ ಕೌಂಟ್ ಮಾಡ್ಬೇಕು ನಾವು. ಈಗ ನೋಡಿ, ಎಲ್ಲೆಲ್ಲಿ ಟ್ರಯಾಂಗಲ್ಸ್ ಫಾರ್ಮ್ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಟ್ರಿಕ್ ಇದೆ, ಹೇಳ್ತೀನಿ. ಎಲ್ಲ ಕೌಂಟ್ ಮಾಡ್ಕೊಂಡ್ ಬಿಡೋಣ. ಯಾವ್ದಕ್ಕೂ ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ ತಗೊಂಡ್ರೆ ಎಷ್ಟು ಬರ್ತಾ ಇದೆ, 1 2 3 4 5, ಹೌದಾ? ಸೊ ಒಂದೊಂದೇ ಕಾಂಬಿನೇಷನ್ ಮಾಡ್ಕೊಂಡಾಗ 5 ಬಂತು. ನೆಕ್ಸ್ಟ್ ಎಲ್ಲಿ ಬರ್ತಾ ಇದೆ, ಒಂದು ಈ ತರ ಒಂದು ಬರ್ತಾ ಇದೆ, ಹೌದಾ? ಓಕೆ, ಸೊ ಇದು ಒಂದಾಯ್ತು. ಇಲ್ಲಿ ನೋಡಿ, ಈ ತರ ಒಂದ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಈ ತರ ಒಂದ್ ಬರ್ತಾ ಇದೆ. ಇದು ಹೇಗಪ್ಪ ಕೌಂಟ್ ಮಾಡೋದು? ಈಗ ನೋಡಿ, ನಾನು ಏನ್ ಮಾಡ್ತೀನಿ, ಇಲ್ಲಿ ವರ್ಟೈಸಸ್ಗೆ ನಂಬರ್ ಹಾಕ್ತೀನಿ, ಸರಿನಾ? ಸೊ ಇಲ್ಲಿ ಮಧ್ಯದಲ್ಲಿ 1 2 3 4 5. ಓಕೆ, ಸೊ ಇದು 5 ಬಂತು, ಸರಿನಾ? ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್. ಈಗ ಏನ್ ಮಾಡೋಣ, 2 ಕಾಂಬಿನೇಷನ್ಸ್ ನೋಡೋಣ. ಈಗ ನಾನು ವರ್ಟೆಕ್ಸ್ 1 ಯೂಸ್ ಮಾಡ್ಕೊಂಡ್ರೆ 2 ಜೊತೆ ಯಾವ್ದಾದ್ರು ಫಾರ್ಮ್ ಆಗುತ್ತಾ? ಇಲ್ಲ, 2 ಜೊತೆ ಫಾರ್ಮ್ ಆಗಲ್ಲ. 1 3 ವರ್ಟೆಕ್ಸ್ ಜೊತೆ ಒಂದು ಫಾರ್ಮ್ ಆಗ್ತಾ ಇದೆ. ಸೊ ಇಲ್ಲ ಏನಾಯ್ತು, 1 3 1 ಆಯ್ತು, 1 3 ಆಯ್ತು. 1 4 ಆಗುತ್ತಾ? ಹೌದು, 1 4 ಜೊತೆನೂ ಒಂದು ಆಗುತ್ತೆ, ಈ ತರ. ಸೊ 1 4 ಆಯ್ತು. ನೆಕ್ಸ್ಟ್ 1 ಮುಗೀತು, 1 5 ಜೊತೆ ಆಗಲ್ಲ. 2 ಬರೋಣ. 2 1 ಜೊತೆ ಯಾವುದೇ ತರ ಟ್ರಯಾಂಗಲ್ ಆಗ್ತಾ ಇಲ್ಲ. 2 3 ಜೊತೆ ಆಗುತ್ತಾ? ಇಲ್ಲ. ಈಗ ನೋಡಿ, 2 4 ಜೊತೆ ಆಗುತ್ತೆ. ಸೊ 2 4 ಆಯ್ತು. 2 5 ಜೊತೆ ಕೂಡ ಇಲ್ಲಿ ಆಗುತ್ತೆ, ಕರೆಕ್ಟಾ? ಸೊ 2 5 ಆಯ್ತು. 2 ಮುಗೀತು. 3 ಬನ್ನಿ. 3 1 ಜೊತೆ ಆಲ್ರೆಡಿ ಬರ್ದಿದ್ದೀರಾ. 3 2 ಜೊತೆ ಇನ್ನೂ ಆಗಲ್ಲ. 3 4 ಜೊತೆನೂ ಆಗಲ್ಲ. 3 5 ಜೊತೆ ಆಗುತ್ತೆ, ಬಟ್ ಓಕೆ. ಸೊ 3 5 ಆಯ್ತು. ನೆಕ್ಸ್ಟ್ 4 ಬರೋಣ. 4 1ಗಂತೂ ಸಂಬಂಧನೇ ಇಲ್ಲ. 4 2 ಜೊತೆ ಆಗುತ್ತೆ, ಬರ್ದಿದ್ದೀರಾ. 4 3 ಆಗಲ್ಲ. 4 5 ಆಗಲ್ಲ. ಓಕೆ, ಸೊ 5 ಆಲ್ರೆಡಿ ಎಲ್ಲದ್ರ ಜೊತೆ ಬರ್ದಿದ್ದೀರಾ. ಸೊ ಇಲ್ಲಿ ಎಷ್ಟಾಯ್ತು, 1 2 3 4 5. ಸೊ ಆ 5 ಪ್ಲಸ್ ಈ 5 ಟೋಟಲ್ ಎಷ್ಟಾಯ್ತು, 10. ವಾಟ್ ಈಸ್ ಯರ್ ಆನ್ಸರ್? ಆಪ್ಷನ್ ಡಿ, 10. ಓಕೆ, ಸೊ ಇಲ್ಲಿ ಟ್ರಿಕ್ ಯೂಸ್ ಮಾಡದೆ ಏನ್ ಮಾಡಿದ್ವಿ, ಒಂದೊಂದು ಕಾಂಬಿನೇಷನ್, ಎರಡೆರಡು ಕಾಂಬಿನೇಷನ್, ಮೂರ್ ಕಾಂಬಿನೇಷನ್ ಆಗುತ್ತಾ? ಸಾಧ್ಯನೇ ಇಲ್ಲ, ಹೌದಾ? ಮೂರ್ ಕಾಂಬಿನೇಷನ್ ಜೊತೆ ನಿಮ್ಗೆ ಹೊರಗಡೆ ಯಾವ್ದು ಟ್ರಯಾಂಗಲ್ ಬರೋದೇ ಇಲ್ಲ. 3 4 5 ಕಾಂಬಿನೇಷನ್ ಬರೋದೇ ಇಲ್ಲ, ಸರಿನಾ? ಓಕೆ, ಈ ತರ ಸ್ಟಾರ್ ಇದ್ದಾಗ ಏನ್ ಮಾಡೋಣ? ಈ ತರ ಸ್ಟಾರ್ ಇದ್ದಾಗ ದ ಟ್ರಿಕ್ ಇಸ್, ಒಳಗಡೆ ಚಿಕ್ಕ ಎಷ್ಟಿದೆ ಇಂಟು 2. that will give you the answer. ಓಕೆ, ಚಿಕ್ಕದು ಎಷ್ಟಿದೆ ಇಂಟು 2, that will give you the answer. 5 into 2. ಓಕೆ, ಅಲ್ಲಿ ಆಕ್ಚುಯಲ್ ಕೌಂಟ್ ಮಾಡಿದಾಗ್ಲೂ ನಮ್ಗೆ 10 ಅಂತಾನೆ ಬಂದಿತ್ತು. Yes, okay, so here the answer is 10. Next, yes, now this is very important. ತುಂಬಾ ಇಂಪಾರ್ಟೆಂಟ್ ಕ್ವೆಶನ್.
ಈ ತರ ಫಿಗರ್ಸ್ ತುಂಬಾ ಬರ್ತವೆ, ಸರಿನಾ? ಸೊ ಹಿಯರ್ ಆಲ್ಸೋ ದ ಕ್ವೆಶನ್ ಇಸ್ ಕೌಂಟ್ ದ ನಂಬರ್ ಆಫ್ ಟ್ರಯಾಂಗಲ್ಸ್. ಈಗ ನೋಡಿ, ನಾನು ನಂಬರ್ ಹಾಕ್ತಾ ಹೋದ್ರೆ 1 2 3 4 5 6 ಸಾರಿ 5 6 7 8 9 10 11 12 13 14 15 16, ಕರೆಕ್ಟ್? ಸೊ ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ ಎಷ್ಟಾಯ್ತು? 60, ಒಂದೊಂದೇ ನಂಬರ್ ತಗೊಂಡಾಗ, ಹೌದಾ? ಓಕೆ, ಈಗ ಎರಡು ಕಾಂಬಿನೇಷನ್ ಅಂತೂ ಬರಲ್ಲ, 3. ಈಗ ನೋಡಿ, ಈ ತರ ಎರಡು ದೊಡ್ಡ ದೊಡ್ಡದು ಎರಡು ಟ್ರಯಾಂಗಲ್ಸ್, ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಕರೆಕ್ಟಾ? ಸೊ ಈ ತರ ಒಂದು, ಇಲ್ಲಿ 2, ಇದು 3, ಕರೆಕ್ಟ್? ನೆಕ್ಸ್ಟ್ ಐ ಯೂಸ್ 3. ಐ ಟೇಕ್ ದಿಸ್ 2 ಇರೋದಕ್ಕೆ 1 2 3. ಓಕೆ, ಸೊ ಇದೊಂದು 4, ಇದೊಂದು 5, ಇದೊಂದು 6, ಕರೆಕ್ಟಾ? 6 ಆಯ್ತು. ಯಾವುದು? ಈ ತರ ನಾವು ಎರಡೆರಡು ಇರೋದನ್ನ ತಗೊಂಡಾಗ, ಕರೆಕ್ಟಾ? ಸಾರಿ, ಅದು 16 ಇತ್ತು, ಇದು 6 ಇತ್ತು, ಒಂದೊಂದು ಎರಡೆರಡು. ಈಗ 3 ತಗೊಂಡಾಗ, ಓಕೆ, ಈಗ ನಾವು 3 ತಗೊಂಡ್ರೆ ಈ ತರ ಇದೊಂದು ಟ್ರಯಾಂಗಲ್ ಆಯ್ತು, ಇದು ಒಂದು ಟ್ರಯಾಂಗಲ್ ಆಯ್ತು, ಇಲ್ಲಿ ಒಂದು ಟ್ರಯಾಂಗಲ್ ಆಗ್ತಾ ಇದೆ, ಕರೆಕ್ಟಾ? ಸೊ ಎಷ್ಟು ಬಂತು? 3 ಬಂತು, ಕರೆಕ್ಟಾ? ಓಕೆ, ನೆಕ್ಸ್ಟ್ ವಾಟ್ ವಿ ಕ್ಯಾನ್ ಡೂ? 3 ಆಯ್ತು. ಈಗ 4 ತಗೊಂಡ್ರೆ, 4 ಅಂದ್ರೆ ಕಂಪ್ಲೀಟ್ ಬಿಗ್ ಟ್ರಯಾಂಗಲ್ ಆಗ್ಬೇಕು, ಕರೆಕ್ಟಾ? ಕಂಪ್ಲೀಟ್ ಬಿಗ್ ಟ್ರಯಾಂಗಲ್ ಎಷ್ಟಿದೆ? 1 ಇದೆ. ಎಸ್, ಎಲ್ಲ ಕೌಂಟ್ ಮಾಡಿದ್ವಾ? ಎಲ್ಲ ಮುಗೀತಾ? ಇಲ್ಲ ನೋಡಿ, ಯಾವ್ದಾದ್ರು ಮಿಸ್ ಆಗಿದ್ಯಾ? ಇಲ್ಲಿ ಮಧ್ಯದಲ್ಲಿ ಒಂದು ಈ ತರ ತಲೆ ಕೆಳಗಾಗಿರೋ ತರ ಒಂದು ಟ್ರಯಾಂಗಲ್ ಇದೆಯಲ್ಲ, ಪ್ಲಸ್ ಇದು ಒಂದು. ಎಸ್, ಓಕೆ. ಸೊ ಹ್ಯಾವ್ ವಿ ಲೆಫ್ಟ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ದಿಸ್? ಒಂದೊಂದು ಚಿಕ್ಕ ಟ್ರಯಾಂಗಲ್ ತಗೊಂಡ್ವಿ, ಎರಡೆರಡು ಟ್ರಯಾಂಗಲ್ಸ್ ಇರೋದು ತಗೊಂಡ್ವಿ, 3 ಇರೋದು ತಗೊಂಡ್ವಿ, ಟೋಟಲ್ 4 ಇರೋದು ತಗೊಂಡ್ವಿ. ಅದನ್ನ ಬಿಟ್ಟು ಮಧ್ಯದಲ್ಲಿ ಒಂದಿತ್ತು, ಕರೆಕ್ಟಾ? ಸೊ ಇದನ್ನ ಟೋಟಲ್ ಮಾಡಿದಾಗ ಎಷ್ಟು ಸಿಗುತ್ತೆ ನಮ್ಗೆ ಇವಾಗ? ಇದು 17 ಆಯ್ತು, ಇದು 27. ಸೊ ಫಾರ್ ದಿಸ್ ದ ಆನ್ಸರ್ ಇಸ್ 27. ಓಕೆ, ಪರ್ಫೆಕ್ಟ್ ಆನ್ಸರ್. ಆದ್ರೆ ತುಂಬಾ ದೊಡ್ಡ ಫಿಗರ್ ಈ ತರ ಇದ್ರೆ ಅಷ್ಟು ಕೌಂಟ್ ಮಾಡಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಓಕೆ, ಸೊ ಈ ತರ ಫಿಗರ್ ಇದ್ದಾಗ ಒಂದು ಫಾರ್ಮುಲಾ ಇದೆ, ಫಾರ್ಮುಲಾ ಇನ್ನೂ ಇದೆ, ಟ್ರಿಕ್ಕು ಇದೆ. ಬಟ್ ನಾನು ನಿಮ್ ಟ್ರಿಕ್ ಹೇಳ, ದಟ್ ಮೈಟ್ ಬಿ ಕನ್ಫ್ಯೂಸಿಂಗ್ ಫಾರ್ ಯು, ಸೊ ಐ ಬೆಟರ್ ಗೋ ಫಾರ್ ದ ಫಾರ್ಮುಲಾ. ಓಕೆ, ಎಸ್. ಏನ್ ಫಾರ್ಮುಲಾ ಅಂದ್ರೆ, ಈಗ ಈ ತರ ಇದು ಸಿಮೆಟ್ರಿ ಇದೆಯಾ ಅಂತ ನೋಡ್ಕೊಳ್ಳಿ ಫಸ್ಟ್. ಈ ಕಡೆನೂ 1 2 3 4, ಈ ಕಡೆನೂ 1 2 3 4, ಇಲ್ಲೂ 1 2 3 4. ಓಕೆ, ಸೊ ಈ ತರ ಸಿಮೆಟ್ರಿಕಲ್ ಇದ್ದಾಗ, ಇಫ್ ಇಟ್ ಇಸ್ ಈವನ್ ನಂಬರ್, ಓಕೆ, ಒಂದ್ ವೇಳೆ ಈವನ್ ನಂಬರ್ ಆಗಿದ್ರೆ ದ ಫಾರ್ಮುಲಾ ಇಸ್ n plus 2 2n plus 1 divided by 8. ಓಕೆ, ಅಂಡ್ ವಾಟ್ ಇಸ್ n ಹಿಯರ್? ಈ ಚಿಕ್ಕ ಟ್ರಯಾಂಗಲ್ಸ್ ಒಂದು ರೋ ಅಲ್ಲಿ ಎಷ್ಟಿದಾವೆ? ಇಲ್ಲಿ 4 ಇದಾವಲ್ಲ, ಸೊ ದಿಸ್ ಇಸ್ 4 4 plus 2 is 6, 4 2s are 8, 8 plus 1 is 9. Okay, so this is 4 1s are 4 2s are 2 1s are 2 3s are 9 3s are 27. ನಮಗೂ 27 ಬಂದಿತ್ತಲ್ವಾ? ಓಕೆ, ಸೊ ವಾಟ್ ಇಸ್ ದ ಫಾರ್ಮುಲಾ? n plus 2 2n plus 1 divided by 8. ಯಾವಾಗ ಈ ಕೆಳಗಡೆದ್ದು ಅಥವಾ ಈ ಸಿಮೆಟ್ರಿಕಲ್ ನಲ್ಲಿ ಈವನ್ ನಂಬರ್ಸ್ ಇದ್ರೆ, ಆಡ್ ನಂಬರ್ಸ್ ಇದ್ರೆ, ಈಗ ನೋಡಿ ಇದರಲ್ಲಿ ಆಡ್ ಇದೆ, ಇಲ್ಲೂ 1 2 3 1 2 3, ಇಲ್ಲೂ 1 2 3. ಈ ತರ ಇದ್ದಾಗ ದಿಸ್ ಇಸ್ ಸೇಮ್ 2n plus 1, ಬರೀ ಒಂದು ಮೈನಸ್ ಒಂದು ಮಾಡ್ಬೇಕಷ್ಟೆ. ಡಿನಾಮಿನೇಟರ್ ಇಸ್ ಆಲ್ಸೋ ಸೇಮ್. ಓಕೆ, ಸೊ ಇಲ್ಲಿ ಎಷ್ಟಿದೆ? 3 ಇದೆ. ಹಾಗಾದ್ರೆ ಇದಕ್ಕೆ ಎಷ್ಟು ಬರುತ್ತೆ? 3 3 plus 2 is 5, 3 2s are 6, 6 plus 1 is 7, minus 1 divided by 8. Okay, so this is 15 into 7 minus 1 divided by 8. That should be your answer for this one. ಓಕೆ, ಸೊ ದಯವಿಟ್ಟು ಇದನ್ನ ಬರ್ಕೊಳ್ಳಿ. ಇದು ಆಡ್ ಇದ್ದಾಗ, ಆಮೇಲೆ ಇದು ಈವನ್ ಇದ್ದಾಗ, ಸರಿನಾ? ಓಕೆ, ಆರ್ ಬೈ ಆಕ್ಚುಯಲ್ ಕೌಂಟಿಂಗ್ ಆಲ್ಸೋ ವಿ ಗಾಟ್ ದ ಸೇಮ್ ಓನ್ಲಿ. ಈಗ ಮತ್ತೊಂದು ಟ್ರಿಕ್ ಇದೆ, ಈ ತರ ಫಿಗರ್ ಇದ್ದಾಗ, ಅದು ಆಡ್ ಇರ್ಲಿ ಈವನ್ ಇರ್ಲಿ ಎಷ್ಟಾದ್ರೂ ಇರ್ಲಿ. ಈಗ ನಾನು ಮತ್ತೊಂದು ಇದಕ್ಕೆ ಈ ತರ ಟ್ರಯಾಂಗಲ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಮತ್ತೆ ಈ ತರ ಬರಿತಾ ಹೋಗ್ಬೋದು. ಓಕೆನಾ? ಎಷ್ಟಾದ್ರೂ ಇರ್ಲಿ,
ಮತ್ತೊಂದು ಟ್ರಿಕ್ ಹೇಳ್ತೀನಿ, ಅರ್ಥ ಆದ್ರೆ ಓಕೆ, ಇಲ್ಲಾಂದ್ರೆ ಗೋ ಫಾರ್ ಫಾರ್ಮುಲಾ. ಏನ್ ಹೇಳುತ್ತೆ, ಒಂದ್ ಸೆಕೆಂಡ್, ಇಲ್ಲಿ ನಂಬರ್ ಬರ್ಕೊಳ್ಳಿ 1 2 3 4, ಸರಿನಾ? 4 ಇದಾವೆ. ಪ್ಲೀಸ್ ಸಿ ದ ಟ್ರಿಕ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಲೀವ್ ಇಟ್. ಹೇಳ್ಬಿಡ್ತೀನಿ, ಆಸ್ ಅ ಟೀಚರ್ ಇಟ್ ಈಸ್ ಮೈ ಜಾಬ್ ಟು ಟೆಲ್ ಆಲ್ ಪಾಸಿಬಲ್ ಟ್ರಿಕ್ಸ್, ಆಲ್ ಪಾಸಿಬಲ್ ವೇಸ್. ಓಕೆ, ಇದನ್ನ ವರ್ಟಿಕಲ್ ಆಗಿ ಬರ್ಕೊಳ್ಳಿ. ಓಕೆನಾ? ಇದನ್ನ ವರ್ಟಿಕಲ್ ಆಗಿ ಬರ್ಕೊಳ್ಳಿ. ಏನು, ಈ ಎಷ್ಟು ಕೆಳಗಡೆ ನಂಬರ್ಸ್ ಬರ್ತವೆ, 1 2 3 4. ಓಕೆ, ಈಗ ಏನ್ ಮಾಡಿ, ಒಂದ್ ಮುಂದೆ 1 ಬರುತ್ತೆ. ಈಗ ಟ್ರಯಾಂಗಲ್ ಪ್ರಕಾರ ಬರಿತಾ ಹೋಗಿ. ಈ ತರ 1 + 2 ಎಷ್ಟು ಸಿಗುತ್ತೆ, 3. ಇದನ್ನ ಆಡ್ ಮಾಡ್ಕೊಳ್ಳಿ. ಆ 3ನ ಇದ್ರ ಮುಂದೆ ಬರ್ಕೊಳ್ಳಿ. ಓಕೆ, ಕಂಟಿನ್ಯೂ ದ ಪ್ರೊಸೀಜರ್. ಈಗ ಈ ತರ ಬನ್ನಿ, ಆಡ್ ಮಾಡ್ಕೊಳ್ಳಿ. 3 + 3 ಎಷ್ಟಾಯ್ತು, 6 ಆಯ್ತು. ಮತ್ತೆ ಈ ತರ ಬನ್ನಿ, ಆಡ್ ಮಾಡ್ಕೊಳ್ಳಿ. 6 + 4 ಎಷ್ಟಾಯ್ತು, 10 ಆಯ್ತು. ಓಕೆ, ಈಗ ಇದನ್ನೆಲ್ಲ ಆಡ್ ಮಾಡ್ಕೊಳ್ಳಿ. 10 + 6 16, 19 20. ಇಲ್ಲಿ 20 ಆಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಲಾಸ್ಟ್ ಇಂದ ಅದೇನಾದ್ರೂ ನಂಬರ್ ಆಗಿರ್ಲಿ, ಅಲ್ಟರ್ನೇಟಿವ್ಲಿ ಹೋಗಿ. ಕೆಳಗಡೆ ಬಿಡಿ, ಮೇಲ್ಗಡೆ ತಗೊಳ್ಳಿ. ನೆಕ್ಸ್ಟ್ ಬಿಡಿ, ಮೇಲ್ಗಡೆ ತಗೊಳ್ಳಿ. ಈ ತರ ಕಂಟಿನ್ಯೂ ಆಗುತ್ತೆ. ಓಕೆ, ಅಲ್ಟರ್ನೇಟಿವ್ಲಿ. ಫಸ್ಟ್ ಯಾವಾಗ್ಲೂ ಬಿಡ್ಬೇಕು, ಅಲ್ಟರ್ನೇಟ್ ಮಾಡ್ತಾ ಹೋಗಿ. ಒಂದ್ ಬಿಟ್ವಿ, ಒಂದ್ ತಗೊಂಡ್ವಿ, ಒಂದ್ ಬಿಟ್ವಿ, ಮತ್ತೊಂದ್ ತಗೊಂಡ್ವಿ. ಯಾವ ತಗೊಂಡಿದ್ದೀರಾ ಅದನ್ನ ಆಡ್ ಮಾಡ್ಕೊಳ್ಳಿ. 1 ಮತ್ತೆ 6, 1 + 6 is 7. ಅದನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಎಷ್ಟು ಬಂತು, 27. ಅದು ಮಾಡಿದ್ರು ಕೂಡ ಆನ್ಸರ್ 27 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಟ್ರಿಕ್. ಈಗ ಅದನ್ನ ನಾವು ಈ ತರ ಆಡ್ ಇದ್ದಿತ್ತಲ್ಲ, ಆಡ್ ಇದ್ದಿದ್ದಕ್ಕೆ ಮಾಡ್ಕೊಂಡ್ರೆ ಏನ್ ಬರುತ್ತೆ, ಇಲ್ಲಿ 1 2 3. ಅದನ್ನ ವರ್ಟಿಕಲ್ ಆಗಿ ಬರ್ಕೊಳ್ಳಿ. ಓಕೆ, ಸೊ 1 ಮುಂದೆ 1 ಬರುತ್ತೆ. ಈಗ ಈ ತರ ಬನ್ನಿ, 1 + 2 is 3. ಓಕೆ, ನೆಕ್ಸ್ಟ್ 3 + 3 is 6. ಇದನ್ನೆಲ್ಲ ಆಡ್ ಮಾಡ್ಕೊಳ್ಳಿ. ಎಷ್ಟು ಬಂತು, 10 ಬಂತು. ಓಕೆನಾ? ಈಗ ಫಸ್ಟ್ ಕೆಳಗಡೆ ಬಿಟ್ಬಿಡಿ, ಮೇಲ್ಗಡೆ ತಗೊಳ್ಳಿ, ಮತ್ತೆ ಇದನ್ನ ಬಿಟ್ಬಿಡಿ. ಸೊ ತಗೊಂಡಿದ್ದೆಷ್ಟು, 3, ಒಂದೇ ಇದೆ. ಅದನ್ನ ಆಡ್ ಮಾಡ್ಕೊಳ್ಳಿ, 13. ಸೊ ಇದ್ರಲ್ಲಿ ಎಷ್ಟಿರುತ್ತೆ, 13 ಟ್ರಯಾಂಗಲ್ಸ್ ಇರುತ್ತೆ. ಓಕೆ, ಸೊ ಫಾರ್ಮುಲಾ ಬೇಕಂದ್ರೆ ಫಾರ್ಮುಲಾ, ಈ ಟ್ರಿಕ್ ಅಂದ್ರೆ ಈ ಟ್ರಿಕ್, ಇಲ್ಲ ಕುಂತ್ ಕೌಂಟ್ ಮಾಡ್ತೀವಿ ಅಂದ್ರೆ ಅದು, ಎನಿಥಿಂಗ್ ಇಸ್ ಫೈನ್. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಸೆಕೆಂಡ್ ರೋಮನ್ ನಂಬರ್ ಏನಿದೆ, ಈ ಕೆಳಗಿನ ಆಕೃತಿಗಳಲ್ಲಿರುವ ಒಟ್ಟು ವರ್ಗಗಳೆಷ್ಟು? ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್? ಓಕೆ, ಇದಕ್ಕೆ ನಾವು ಆವಾಗಲೇ ಟ್ರಿಕ್ ಯೂಸ್ ಮಾಡಿದ್ವಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ಇದ್ದು ಅದನ್ನ ಮತ್ತೆ ಪರ್ಫೆಕ್ಟ್ ಆಗಿ ಇದನ್ ಮಾಡ್ಕೊಂಡಾಗ ಏನ್ ಮಾಡ್ತೀರಾ, ಈ ತರ ನಂಬರ್ ಹಾಕೊಳ್ಳಿ. ಯು ಹ್ಯಾವ್ ಟು ಸ್ಕ್ವೇರ್ ಅಂಡ್ ಆಡ್ ದಮ್. ಹೌದಾ? ಸೊ ಎಷ್ಟು ಬರುತ್ತೆ, 1 + 4 + 9 + 16. ದಟ್ ಇಸ್ 10 + 20 which is equals to 30. ಎಷ್ಟಾಯ್ತು ಇದಕ್ಕೆ, ಆಪ್ಷನ್ ಡಿ, 30. ಓಕೆ, ನೆಕ್ಸ್ಟ್. ಎಸ್, ಅಗೇನ್ ಸೆಕೆಂಡ್ ರೋಮನ್ ನಂಬರ್ ಅಂಡರ್ ಈ ನಂಬರ್ ಇದೆ, ಅದರ ಅರ್ಥ ಇಲ್ಲೂ ಕೂಡ ನಾವು ಸ್ಕ್ವೇರ್ ಕೌಂಟ್ ಮಾಡಬೇಕು. ಸರಿನಾ? ಈಗ ಸ್ವಲ್ಪ ನೋಡಿ, ಆವಾಗಲೇ ಇದಕ್ಕೆ ಇದು ಮಧ್ಯದಲ್ಲಿ ಒಂದು ಈ ತರ ನಾನು ಬರ್ಕೊಂಡ್ರೆ, ಈ ತರ ಪ್ಲಸ್ ಚಿಹ್ನೆ ಇರೋದು ಇದೆಯಲ್ವಾ, ಈ ತರ ಪ್ಲಸ್ ಚಿಹ್ನೆ ಇದ್ದಾಗ ಟ್ರಿಕ್ ನೋಡ್ಕೊಂಡ್ವಿ. ಏನಂತ, ಎಷ್ಟಿರುತ್ತೆ, 1 2 3 4 ಇರುತ್ತೆ. ಹೊರಗಡೆ ಒಂದು 5 ಇರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಹೊರಗಡೆ ಒಂದು 5 ಇರುತ್ತೆ. ವಿ ಹ್ಯಾಡ್ ಸೀನ್ ದ ಟ್ರಿಕ್ ಆಲ್ಸೋ. ಇನ್ ವಿಚ್ ಕ್ವೆಶನ್ ವಾಸ್ ದ್ಯಾಟ್? ಐ ಗೆಸ್ ಫಸ್ಟ್ ಆರ್ ಸೆಕೆಂಡ್ ಕ್ವೆಶನ್. ಏನದು, ಇಲ್ಲಿ 1 2 ಅಂತ ಬರ್ಕೋಬೇಕು. ಏನಾಗುತ್ತೆ, ಈಗ ತಾನೇ ಮಾಡಿದ್ವಲ್ಲ, 1 ಸ್ಕ್ವೇರ್ + 2 ಸ್ಕ್ವೇರ್ ವಿಲ್ ಗಿವ್ ಯು 5. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ 5 ಸ್ಕ್ವೇರ್ಸ್ ಇದಾವೆ. ಅದೇ ತರ ಹೊರಗಡೆ ಒಂದು ಬಿಗ್ ಸ್ಕ್ವೇರ್ ಇದೆ, ಅಲ್ಲಿ ನೋಡಿ, ಅದಕ್ಕೂ ಕೂಡ ಪ್ಲಸ್ ಚಿಹ್ನೆ ಇದೆ. ಈಗ ಜಸ್ಟ್ 5th ಕ್ವೆಶನ್ ಮಾಡಿದ್ವಲ್ಲ, ಸೇಮ್. ಈಗ ಹೊರಗಡೆ ಒಂದಿದೆ, ಅದಕ್ಕೂ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ. ಕರೆಕ್ಟ್ ಆಗಿ ಒಂದು ಪ್ಲಸ್ ಚಿಹ್ನೆ ಇದೆ. ಕರೆಕ್ಟಾ? ಹಾಗಾದ್ರೆ ಇಲ್ಲೂ 1 2 ಅಂತ ಬರ್ಕೊಂಡ್ರೆ 1 2 3 4 5, ಅಲ್ಲೂ ಎಷ್ಟು ಬರಬೇಕು, ಸೇಮ್ ಟ್ರಿಕ್ ಇಂದ 5 ಬರಬೇಕು. ಕರೆಕ್ಟಾ? ಓಕೆ, ಅಷ್ಟು ಬಂತು. ನೆಕ್ಸ್ಟ್ ಏನೇನು ಉಳಿತು ಇವಾಗ, ಮಧ್ಯದಲ್ಲಿರೋದೆಲ್ಲ ತಗೊಂಡ್ವಿ. ಮಧ್ಯದಲ್ಲಿ ಮತ್ತೆ ಏನಾದ್ರು ಬರುತ್ತಾ, ಇಲ್ಲ.
ಓಕೆ, ನಾ ದಿಸ್ ಇಸ್ 1 2 3 4. ಹೊರಗಡೆ ಒಂದು ದೊಡ್ಡ ಸ್ಕ್ವೇರ್ ಇದೆಯಲ್ಲ, ಇದು ಎಷ್ಟಾದ್ವು? 4 ಆದ್ವು. ಓಕೆ, ನೆಕ್ಸ್ಟ್ ಇಲ್ಲಿ ಚಿಕ್ಕ ಚಿಕ್ಕದು ಮತ್ತು 4 ಇದೆ, ಇದೆಷ್ಟಾದ್ವು? 4 ಆದ್ವು. ಏನಾದ್ರೂ ಉಳಿತಾ ನೋಡಿ, ಮಧ್ಯದಲ್ಲಿರೋ ಚಿಕ್ಕದ್ ತಗೊಂಡ್ವಿ, ಹೊರಗಡೆದು ತಗೊಂಡ್ವಿ, ಇದು ತಗೊಂಡ್ವಿ, ಇಲ್ಲಿ ಇಂಟರ್ಸೆಕ್ಟ್ ಆಗಿರೋದು ಕೂಡ ತಗೊಂಡ್ವಿ. ಓಕೆ, ಸೊ ಹೌ ಮಚ್ ಇಸ್ ದಿಸ್? 18. ಸೊ ವಾಟ್ ಈಸ್ ಯೋರ್ ಆನ್ಸರ್? ಆಪ್ಷನ್ ಸಿ. ಓಕೆ, ಎಸ್. ನೆಕ್ಸ್ಟ್ ಇದಕ್ಕೂ ಕೂಡ ಸ್ಕ್ವೇರ್ಸ್ ಕೌಂಟ್ ಮಾಡಬೇಕು, ಸರಿನಾ? ಸೊ ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ ಎಲ್ಲೆಲ್ಲಿ ನಾವು ಟ್ರಿಕ್ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಹೊರಗಡೆ ಒಂದು ಸ್ಕ್ವೇರ್ ಇದೆ, ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ, ಹೌದಾ? ಸೊ ಪ್ಲಸ್ ಚಿಹ್ನೆ ಇದ್ದಾಗ ನಾವ್ ಏನ್ ಮಾಡ್ಕೋಬಹುದು? ಇದು 1 ಇದು 2 ಅಂತ ಅನ್ಕೊಂಡ್ರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಈಕ್ವಲ್ಸ್ ಟು 5. ಸೊ ಇದು ಕೌಂಟ್ ಮಾಡಿದ್ವಿ ನಾವು ಆಲ್ರೆಡಿ. ಓಕೆ, ನೆಕ್ಸ್ಟ್ ಇದು ಕೌಂಟ್ ಆಯ್ತು. ಈಗ ಇದನ್ ಬಿಟ್ರೆ ಎಲ್ಲೆಲ್ಲಿ ಬರುತ್ತೆ ಮತ್ತೆ? ಓಕೆ, ಸೊ ಇದಾಯ್ತು. ಈಗ 1 2 3 4 ಇಲ್ಲಿ ಒಂದ್ 4 ಸ್ಕ್ವೇರ್ಸ್ ಇದಾವೆ, ಇದು 4 ಆಯ್ತು. ಓಕೆ, ಸರಿ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಈ ತರ ಕ್ರಾಸ್ ಆಗಿರೋದು ಒಂದು ಸ್ಕ್ವೇರ್ ಇದೆ, ಕರೆಕ್ಟ್? ಇದು 1. ಎನಿಥಿಂಗ್ ಎಲ್ಸ್? ಮತ್ತೆ ಬೇರೆ ಏನಾದ್ರೂ ಇದೆಯಾ? ಇಲ್ಲ. ಓಕೆ, ಸೊ ಇದು ಒಂದೇ ಸ್ಕ್ವೇರ್ ಬರುತ್ತೆ, ಇದ್ರ ಮಧ್ಯದಲ್ಲಿ ಯಾವ್ದು ಸ್ಕ್ವೇರ್ ಬರಲ್ಲ. ಓಕೆ, ಈ ಸ್ಕ್ವೇರ್ 5 ಕೌಂಟ್ ಮಾಡ್ಕೊಂಡ್ವಿ, ಹೊರಗಡೆದ್ದು 4, ಹೌದಾ? ಸೊ ಟೋಟಲ್ ಹೌ ಮಚ್ ಇಟ್ ಇಸ್? 10. ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ? ಹೌ ಮೆನಿ ರೆಕ್ಟಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್? ಆಯತಗಳು ಎಷ್ಟು? ಓಕೆ, ಸೊ ಟೈಮ್ಸ್ ಏನಾಗುತ್ತೆ, ಎಲ್ಲದಕ್ಕೂ ಟ್ರಿಕ್ ಇರಲ್ಲ, ಕೌಂಟ್ ಮಾಡ್ಲೇಬೇಕಾಗುತ್ತೆ. ಎಸ್, ಸೊ ವಿಲ್ ಸ್ಟಾರ್ಟ್. ಫಸ್ಟ್ ರೆಕ್ಟಾಂಗಲ್ ಅಂದ್ರೆ ಅಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್. 1 2 3 4, ಹೌದಾ? ಸೊ ಇದು ಚಿಕ್ಕ ಒಂದೊಂದೇ ಕಾಂಬಿನೇಷನ್ ಇರೋದು ಎಷ್ಟಾಯ್ತು? 1 2 3 4 ಎಷ್ಟು ಬಂದ್ವು? 4 ಬಂದ್ವು. ಈಗ ಎರಡೆರಡು ಕಾಂಬಿನೇಷನ್ ಮಾಡ್ಕೊಂಡು ನೋಡೋಣ. 1 2 ಜೊತೆ 1 2 1 3 1 4 ಯಾವ್ದು ಆಗಲ್ಲ. 1 2 ಟ್ರಯಾಂಗಲ್ ಬರಲ್ಲ, 1 3 ಬರಲ್ಲ, 1 4 ಬರಲ್ಲ, 2 1 ಬರಲ್ಲ, 2 3 ಬರುತ್ತೆ ನೋಡಿ. 2 3 1 ಟ್ರಯಾಂಗಲ್ ರೆಕ್ಟಾಂಗಲ್ ಬರುತ್ತೆ, 2 3 2 4 ಬರೋದೇ ಇಲ್ಲ. ನೆಕ್ಸ್ಟ್ 3 1 ಬರುತ್ತಾ? ಇಲ್ಲ. 3 2 ಆಯ್ತು. 3 4 ಬರುತ್ತಾ? ಇಲ್ಲ. 3 4 ಕೂಡ ಬರಲ್ಲ. ನೆಕ್ಸ್ಟ್ ಮತ್ತೆ ಯಾವ್ದು ಮಾಡ್ಬೋದು? 4 ಜೊತೆ ಯಾವ್ದಾದ್ರು ಬರುತ್ತಾ? 4 ಜೊತೆ ಯಾವ್ದು ಬರಲ್ಲ. ಸೊ ಒಂದು ಕಾಂಬಿನೇಷನ್, ಎರಡು ಕಾಂಬಿನೇಷನ್ ಅಲ್ಲಿ ಇದು ಒಂದೇ ಬಂತು. ಈಗ ಮೂರ್ ಕಾಂಬಿನೇಷನ್ ಮಾಡಿ ನೋಡೋಣ. ಈಗ ನೋಡಿ 1 2 3 3 ಕಾಂಬಿನೇಷನ್ ಅದು ಒಂದು ಬರುತ್ತೆ, ಹೌದಾ? ಬೇರೆ ಯಾವ್ದಾದ್ರು ಬರುತ್ತಾ 3 ಕಾಂಬಿನೇಷನ್? 1 2 3 1 3 4 2 3 4 ಬರಲ್ಲ. ಓಕೆ, ಸರಿ, ಇದು ಒಂದೇ ಆಯ್ತು. ನೆಕ್ಸ್ಟ್ 4 ಕಾಂಬಿನೇಷನ್. 4 ಕಾಂಬಿನೇಷನ್ ಅಂದ್ರೆ 1 2 3 4 ಕಂಪ್ಲೀಟ್ ಹೊರಗಡೆ ಒಂದು ಬಿಗ್ ರೆಕ್ಟಾಂಗಲ್ ಇದೆ, ಅದೊಂದು ಆಯ್ತು, ಕರೆಕ್ಟಾ? ಸೊ ಟೋಟಲ್ ಎಷ್ಟಾಯ್ತು? 4 + 3 ದಟ್ ಇಸ್ 7. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಆಪ್ಷನ್ ಸಿ. ಓಕೆ, ಸೊ ಇಲ್ಲಿ ನಮ್ಗೆ ಏನು ಟ್ರಿಕ್ ಬರಲಿಲ್ಲ, ವಿ ಹ್ಯಾವ್ ಟು ಕೌಂಟ್ ಆಕ್ಚುಲಿ. ಓಕೆ, ನೆಕ್ಸ್ಟ್ ಎಸ್, ಇದ್ರಲ್ಲಿ ದಯವಿಟ್ಟು ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಂದ್ರೆ ಇದು ಕ್ವಶನ್ ನಂಬರ್ 9 ಅಂತ ಇದೆ, ಅದು ರೋಮನ್ ನಂಬರ್ 2 ಕೆಳಗಡೆನೆ ಕಂಟಿನ್ಯೂ ಆಗಿರೋದು ಇದು. ಓಕೆ, ಅದರಲ್ಲಿ ಸಾರಿ, ರೋಮನ್ ನಂಬರ್ 3 ಅಲ್ಲಿ ಏನ್ ಕೇಳಿದ್ದಾರೆ? ರೆಕ್ಟಾಂಗಲ್ ಕೇಳಿದ್ದಾರೆ, ಸರಿನಾ? ದೇ ಹ್ಯಾವ್ ಆಸ್ಕ್ಡ್ ಫಾರ್ ರೆಕ್ಟಾಂಗಲ್ಸ್, ಸೊ ದಿಸ್ ವಿಲ್ ಕಂಟಿನ್ಯೂ ಫಾರ್ ರೆಕ್ಟಾಂಗಲ್ಸ್ ಓನ್ಲಿ. ಎಸ್, ಸೊ ರೆಕ್ಟಾಂಗಲ್ಸ್ ಇದ್ದಾಗ ಏನ್ ಮಾಡ್ಬೇಕು? ರೆಕ್ಟಾಂಗಲ್ಸ್, ನಾನ್ ನಿಮ್ಗೆ ಹೇಳೋದು ಮರ್ತೋಯ್ತು. ಪ್ಯಾರಲೋಗ್ರಾಮ್ ರೂಲ್ ಹೇಳಿದ್ನಲ್ಲ, ಏನು? ಎಷ್ಟು ಪ್ಯಾರಲೋಗ್ರಾಮ್ಸ್ ಇರ್ತವೆ? ಅಡ್ಡ ಸಾಲಿನ ಮೊತ್ತ, ಕಂಬ ಸಾಲಿನ ಮೊತ್ತ, ಅದನ್ನ 2 ಮಲ್ಟಿಪ್ಲೈ ಮಾಡ್ಕೋಬೇಕು. ದಿಸ್ ವಿಲ್ ಗೋ ಫಾರ್ ರೆಕ್ಟಾಂಗಲ್ ಆಲ್ಸೋ. ಯಾಕೆ? ರೆಕ್ಟಾಂಗಲ್ ಅಲ್ಲೂ ಕೂಡ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ, ಸ್ವಲ್ಪ ಪ್ಯಾರಲೋಗ್ರಾಮ್ ಮತ್ತೊಂದು 2 ರೂಲ್ ಜಾಸ್ತಿ ಆಗುತ್ತೆ. ಇಟ್ಸ್ ಓಕೆ. ಪ್ಯಾರಲೋಗ್ರಾಮ್ ರೂಲು ರೆಕ್ಟಾಂಗಲ್ಗೂ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇಲ್ಲಿ ರೆಕ್ಟಾಂಗಲ್ ಕೇಳಿದ್ದಾರೆ, ಸೊ ಅಡ್ಡ ಸಾಲಿನ ಮೊತ್ತ, ಕಂಬ ಸಾಲಿನ ಮೊತ್ತ ನೋಡೋಣ. ಓಕೆ, ಸೊ ಇಲ್ಲಿ 1 2 3 4 1 2 3 4 ಎಷ್ಟು ಸಿಗುತ್ತೆ? ಅಡ್ಡ ಸಾಲದ್ದು 10 ಸಿಗುತ್ತೆ, ಕಂಬ ಸಾಲದ್ದು ಎಷ್ಟು ಸಿಗುತ್ತೆ? 10 ಸಿಗುತ್ತೆ. ಏನ್ ಮಾಡ್ಬೇಕು? ಇವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕು. ಎಷ್ಟು ಬಂತು? 100. ಸೊ ದ ಆನ್ಸರ್ ಇಸ್ 100.
ಓಕೆ, ವಿಚ್ ರೂಲ್ ಸೇಮ್ ಪ್ಯಾರಲೋಗ್ರಾಮ್ ರೆಕ್ಟಾಂಗಲ್ಗೂ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸೇಮ್ ಈ 10th ಕ್ವಶನ್ ಆ ಥರ್ಡ್ ರೋಮನ್ ನಂಬರ್ ಅಂಡರೇ ಇರೋದು. ಓಕೆ, ಸೊ ದಿಸ್ ಅಗೇನ್ ವಿ ಹ್ಯಾವ್ ಟು ಕೌಂಟ್ ದ ರೆಕ್ಟಾಂಗಲ್ಸ್. ನೋಡ್ಬೋದು ತುಂಬಾ ಇದೆ. ಓಕೆ, ಸೊ ಯು ಸ್ಟಾರ್ಟ್ ವಿತ್, ಓಕೆ, ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಇದೆ. ಏನ್ ಕನ್ಫ್ಯೂಷನ್ ನೋಡ್ಕೊಳ್ಳಿ. ಇದು ನಾನು ಏನ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಈ ರೆಕ್ಟಾಂಗಲ್ ಒಳಗಡೆನೆ ಇದೆ. ಸೊ ಅದನ್ನ ಒಂದು ಕೌಂಟ್ ಮಾಡಿ ಪಕ್ಕಕ್ಕಿಡಿ. ಯಾಕಂದ್ರೆ ನಾನು ಈ ತರ ಬರ್ಕೊಂಡ್ರು ಕೂಡ ಅಥವಾ ಈ ತರ ಬರ್ಕೊಂಡ್ರು ಕೂಡ ಅದು ಒಂದೇ ಕೌಂಟ್ ಆಗುತ್ತೆ. ಆ ರೆಕ್ಟಾಂಗಲ್ ಒಳಗಡೆನೆ ಇರುತ್ತೆ. ಓಕೆ, ಸೊ ಇದನ್ನ ಒಂದು ಕೌಂಟ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ. ಸೊ ಐ ವಿಲ್ ರೈಟ್ ದಿಸ್ as ಸಮ್ ಸ್ಟಾರ್. ಓಕೆ, ಆ ಸ್ಟಾರ್ ಅನ್ನೋದು ಒಂದು ರೆಕ್ಟಾಂಗಲ್ ಇದೆ. ಇಲ್ಲಿ ಯಾವುದೇ ಟ್ರಿಕ್ ಇಲ್ಲ, ನಾವು ಕೌಂಟ್ ಮಾಡ್ಲೇಬೇಕು. ಸರಿನಾ? ಹೇಗೆ ಕೌಂಟ್ ಮಾಡೋದು? ಒಂದು ಈ ತರ ಲೈನ್ ಹಾಕೊಂಡ್ ಮಾಡ್ಬೇಕು. ಇಲ್ಲ ಅಂದ್ರೆ ಗೋ ಫಾರ್ ದ ಕಾಂಬಿನೇಷನ್ಸ್. ಒಂದೊಂದು ನಂಬರ್ ಕಾಂಬಿನೇಷನ್, ಎರಡೆರಡು ನಂಬರ್ ಕಾಂಬಿನೇಷನ್, ಮೂರ್ ನಂಬರ್ ಕಾಂಬಿನೇಷನ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. 1 2 3 4 5 6 7. ಇದು ಟೋಟಲ್ ಆಗಿ 8 ಅಂತ ಬರೀತೀನಿ ನಾನು. ಈ ಟೋಟಲ್ ಆಗಿ 8 ಅಂತ ಬರೀತೀನಿ. ಯಾಕಂದ್ರೆ ಅದು ವಿದಿನ್ ದ ರೆಕ್ಟಾಂಗಲ್ ಇದೆ, ಅದು ಆ ತರ ಕೌಂಟ್ ಆಗಲ್ಲ. ಈ ಟೋಟಲ್ 8 ಬರಿತಾ ಇದ್ದೀನಿ. ಸರಿನಾ? ಸೊ ಒಂದೇ ಕಾಂಬಿನೇಷನ್ ಎಷ್ಟಾದ್ವು? 8 ಆದ್ವು. ಓಕೆ, ಒಂದೊಂದೇ. ನೆಕ್ಸ್ಟ್ ಎರಡೆರಡು ಕಾಂಬಿನೇಷನ್ ಮಾಡ್ಕೊಂಡು ನೋಡೋಣ. 1 2 ಆಗುತ್ತೆ, ಮತ್ತೆ 1 ಬೇರೆ ಯಾವ್ದ್ರ ಜೊತೆನೂ ಆಗಲ್ಲ. 2 ಇಂದ ಸ್ಟಾರ್ಟ್ ಮಾಡೋಣ. 2 1 ಜೊತೆ ಆಯ್ತು. 2 3 ಆಗಲ್ಲ. 2 ಮತ್ತೆ ಯಾವ್ದ್ರ ಜೊತೆನೂ ಆಗಲ್ಲ. ಸರಿನಾ? 3 ಬರೋಣ. 3 1 3 2 ಆಗಲ್ಲ. 3 ಯಾವ್ದ್ರ ಜೊತೆನೂ ಆಗಲ್ಲ. 4 ಬರೋಣ. ಈಗ ನೋಡಿ 4 5 ಅನ್ನೋದು ಒಂದು ರೆಕ್ಟಾಂಗಲ್ ಆಗುತ್ತೆ. ಕರೆಕ್ಟ್? 4 6 ಅನ್ನೋದು ಕೂಡ ಒಂದು ರೆಕ್ಟಾಂಗಲ್ ಆಗುತ್ತೆ. ಬೇರೆ ಯಾವ್ದಾದ್ರು ಆಗುತ್ತಾ? ಆಗಲ್ಲ. 5 ಬರೋಣ. 5 4 ಆಗುತ್ತೆ, ಬರ್ದಿದ್ದೀರಾ ಆಲ್ರೆಡಿ. ಮತ್ತೆ ಯಾವುದು ಆಗಲ್ಲ. 6 ಬರೋಣ. 6 7 ಆಗುತ್ತೆ. ಹೌದಾ? 6 7 ಆಗುತ್ತೆ. 7 8 ಕೂಡ ರೆಕ್ಟಾಂಗಲ್ ಆಗುತ್ತೆ. ಎಷ್ಟಾದ್ವು? 1 2 3 4 5. ಸೊ ಇಲ್ಲಿ 5 ಆದ್ವು. ಈಗ ಮೂರ್ ಕಾಂಬಿನೇಷನ್ಗೆ ಬರೋಣ. 1 2 3 ಆಗುತ್ತಾ? ಒಂದು ರೆಕ್ಟಾಂಗಲ್ ಆಗುತ್ತೆ. ನೆಕ್ಸ್ಟ್ 3 4 5 ಒಂದು ರೆಕ್ಟಾಂಗಲ್ ಆಗುತ್ತೆ. ನೆಕ್ಸ್ಟ್ 6 7 8 ಆಗುತ್ತೆ. ಬೇರೆ ಯಾವ್ದಾದ್ರು ಆಗುತ್ತಾ? 3 4 5 6 7 8. ಬೇರೆ ಯಾವ್ದು ಆಗಲ್ಲ ಅಲ್ಲ? ನೋಡೋಣ, ಕರೆಕ್ಟ್ ಬರುತ್ತಾ? 3 ಬಂತು. ಈಗ 4 4 ಕಾಂಬಿನೇಷನ್ಸ್ ನೋಡೋಣ. 4 4 ಕಾಂಬಿನೇಷನ್ಸ್ ಅಲ್ಲಿ ಫೋರ್ ಕಾಂಬಿನೇಷನ್ ಏನಾದ್ರು ಆಗುತ್ತಾ? 4 ಕಾಂಬಿನೇಷನ್ ಯಾವ್ದು ಆಗಲ್ಲ. 3 ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಬರ್ಬೇಕಲ್ಲ ಇಲ್ಲಿ. ನೋಡೋಣ. 4 ಕಾಂಬಿನೇಷನ್ ಯಾವ್ದು ಬರ್ತಾ ಇಲ್ಲ. 5 ಕಾಂಬಿನೇಷನ್ ನೋಡೋಣ. 5 ಅಂದ್ರೆ 1 2 3 4 5 ಆಗುತ್ತೆ. ಕರೆಕ್ಟ್? ನೆಕ್ಸ್ಟ್ 4 5 6 7 8 ಆಗುತ್ತೆ. ಹೌದಾ? ಎಸ್, 6 7 8 ಆಗುತ್ತೆ. 5 ಕಾಂಬಿನೇಷನ್ ಯಾವುದು ಆಗಲ್ಲ. ಲಾಸ್ಟ್ 5 ಆದ್ಮೇಲೆ 6 ಕಾಂಬಿನೇಷನ್ ಬರಲ್ಲ. ಹೊರಗಡೆ ಇರೋದು ಒಂದು ಬಿಗ್ ರೆಕ್ಟಾಂಗಲ್ ಬರುತ್ತಲ್ಲ, ಅದೊಂದು ಬಿಗ್ ರೆಕ್ಟಾಂಗಲ್ ಒಂದು. ಎಸ್, ಎನಿಥಿಂಗ್ ಎಲ್ಸ್? 4 ಆಯ್ತು, 5 ಆಯ್ತು. 6 ಕಾಂಬಿನೇಷನ್ ಬರಲ್ಲ, 7 ಬರಲ್ಲ. ಆಲ್ 8 ತಗೊಂಡಾಗ ಒಂದು ಬಿಗ್ ರೆಕ್ಟಾಂಗಲ್ ಬಂತು. ಸೊ ಹೌ ಮಚ್ ಇಟ್ ಇಸ್? 8 + 1 9 14 17 18 19 20. ಒಂದ್ ಯಾವ್ದು ಮಿಸ್ ಮಾಡಿದೆ? 1 ಸೆಕೆಂಡ್. ಓಕೆ, ಸೊ ನನ್ನ ಪ್ರಕಾರ ಇಷ್ಟು ಬರ್ತಾ ಇದೆ. ಆದ್ರೆ ಆಪ್ಷನ್ಸ್ ಪ್ರಕಾರ ನನ್ಗನ್ಸುತ್ತೆ ಬಹುಶಃ ಇದನ್ನು ಕೂಡ ಅವ್ರು ಕನ್ಸಿಡರ್ ಮಾಡಿದ್ದಾರೆ.
ಅದನ್ನ ಕನ್ಸಿಡರ್ ಮಾಡಿದ್ರೆ 8 9 ಇಲ್ಲೊಂದು ಬರಬೇಕು, 7 8 9 ಇಲ್ಲೊಂದು ಬರಬೇಕು. 4 ಕಾಂಬಿನೇಷನ್ ಅಲ್ಲಿ 6 7 8 ಇದನ್ನ 9 ಅಂತ ಬರ್ಕೊಂಡ್ರೆ 4th ಕಾಂಬಿನೇಷನ್ ಅಲ್ಲೂ 6 7 8 9 ಅಂತ ಬರ್ಬೇಕು. ಅವಾಗ ಇದೆಷ್ಟಾಗುತ್ತೆ? 23 ಆಗುತ್ತೆ. ಓಕೆ, ನನ್ಗ ಅನ್ಸುತ್ತೆ ಇದನ್ನು ಕೂಡ ಅವ್ರು ಬರ್ಕೊಂಡಿದ್ದಾರೆ. ಬಟ್ ಆಕ್ಚುಲಿ ಅದು ಅದ್ರಲ್ಲೇ ಇರೋದ್ರಿಂದ ನನ್ ಪ್ರಕಾರ ಆಗ್ಬಾರ್ದು. ಬಟ್ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಬರ್ಕೊಂಡಿದ್ದಾರೆ. ಓಕೆ, ಸೊ ಆತರ ಬರ್ಕೊಂಡಾಗ ಎರಡೆರಡು ಕಾಂಬಿನೇಷನ್ 8 9 ಆಯ್ತು, 3 ಕಾಂಬಿನೇಷನ್ ಅಲ್ಲಿ 7 8 9 ಆಯ್ತು, 4 ಕಾಂಬಿನೇಷನ್ ಅಲ್ಲಿ 6 7 8 9 ಆಯ್ತು. ಸೊ ಟೋಟಲ್ ಆನ್ಸರ್ ವಿಲ್ ಬಿ 23. ದಟ್ ಇಸ್ ಆಪ್ಷನ್ ಎ. ಓಕೆ, ನೆಕ್ಸ್ಟ್. ಈ ಕೆಳಗಿನ ಆಕೃತಿಯಲ್ಲಿರುವ ಸಮಾನಾಂತರ ಚತುರ್ಭುಜಗಳು ಎಷ್ಟು? ಹೌ ಮೆನಿ ಪ್ಯಾರಲೋಗ್ರಾಮ್ಸ್ ಆರ್ ದೇರ್? ಓಕೆ, ವೆರಿ ಈಸಿ. ನಾನು ಹೇಳಿದೆ ನಿಮ್ಗೆ ಏನು, ಅಡ್ಡ ಸಾಲು ಮತ್ತೆ ವರ್ಟಿಕಲ್ ಲೈನ್ ಅಂಡ್ ಹಾರಿಜಾಂಟಲ್ ಲೈನ್ ಸಮ್ ತಕ್ಕೊಳ್ಳಿ. ಸೊ 3 + 2 + 1 is 6, 1 + 2 is 3. ಓಕೆ, ಇದು ಎರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ? 18. ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಬಿ. ಎಸ್. ಥರ್ಡ್ ಕಾಂಬಿನೇಷನ್ 5 7. ಎಸ್, 5 7 ಬರೆದಿದ್ನ ನಾನು. ಓಕೆ, ಸೊ ಅದನ್ನ ಬರೆದ್ರು ಕೂಡ 3 ಮಿಸ್ ಆಗ್ತಾ ಇತ್ತಲ್ವಾ ನಮ್ಗೆ. ಸೊ ಅವ್ರ ಪ್ರಕಾರ ನನ್ಗ ಅನ್ಸುತ್ತೆ ಅವ್ರು ಇದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಬಟ್ ನೋಡಿದ್ರೆ ಈ ತರ ನಾನು ಈ ತರ ಬರ್ಕೊಂಡಾಗ ಆ ಒಳಗಡೆ ಲೈನ್ ಇರ್ಲಿ ಬಿಡ್ಲಿ, ಸ್ಟಿಲ್ ಇಟ್ ಈಸ್ ರೆಕ್ಟಾಂಗಲ್ ಓನ್ಲಿನೋ. ಸೊ ನಾನು ಇದನ್ನ 1 ಅಂತ ಬರ್ಕೊಂಡು ಸ್ಟಾರ್ ಅಂತ ಕೌಂಟ್ ಮಾಡ್ಕೊಂಡು ಬಿಟ್ಟಿದ್ದೆ. ಬಟ್ ಅವರು ಕನ್ಸಿಡರ್ ಮಾಡಿದ್ದಾರೆ. ಬಟ್ ನೀವು ಆಸ್ ಅ ಪಿಕ್ಚರ್ ಅಂತ ನೋಡಿದಾಗ ಅದಿದ್ರು ಇಲ್ದೇ ಇದ್ರು ರೆಕ್ಟಾಂಗಲ್ಲೇ ಉಳಿಯುತ್ತೆ. ಸೊ ನನ್ನ ಪ್ರಕಾರ ಅದು ಇದು ಟೋಟಲ್ ಒಂದೇ ಆಗಿರ್ಬೇಕಂತ ನಾನ್ ಅನ್ಕೊಂತೀನಿ. ಓಕೆ, ಸ್ಟಿಲ್ ಅವ್ರು ಹೇಗೆ ಕೊಟ್ಟಿದ್ದಾರೆ ಹಾಗೆ ಬರ್ಕೊಳ್ಳೋಣ. 23 ಬಂತು. ಎಸ್. ಓಕೆ, ಸೇಮ್ ಏನು, ಹೌ ಮೆನಿ ಪ್ಯಾರಲೋಗ್ರಾಮ್ಸ್ ಆರ್ ದೇರ್? ಏನ್ ಬರ್ಕೊಳ್ಳೋಣ? ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್. ಓಕೆ, ಸೊ ಇಲ್ಲಿ ಎಷ್ಟು ಬಂತು? 1 + 2 + 3 6, 1 + 2 + 3 6, 6 × 6 is 36, which is option D. Okay, yes. Next, how many pentagons are there in the given figure? Pentagon ಅಂದ್ರೆ 5-sided figure, correct? 5 ಸೈಡ್ ಇರಬೇಕು. ಈಗ 5 ಸೈಡ್ ಇರ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಆಗಿ ಡೈರೆಕ್ಷನ್ ಯಾವ ತರನೂ ಆಗಿರ್ಬೋದು, ಬಟ್ ಸ್ಟ್ಯಾಂಡರ್ಡ್ ಆಗಿ ಈ ತರ ಕಾಣಿಸ್ಬೇಕು ನಿಮ್ಗೆ, ಹೌದಾ? ಸೊ ಈ ತರ ಕಾಣಿಸೋ ತರ ಎಲ್ಲೆಲ್ಲಿದೆ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಕಾಣ್ತಾ ಇದೆ, ದಿಸ್ ಇಸ್ 1 ಪೆಂಟಾಗನ್, ಹೌದಾ? ಸೊ ಇಲ್ಲಿ ಒಂದು ತ್ರಿಭುಜದ ಕನ್ಸಿಡರ್ ಮಾಡ್ಕೊಂಡ್ರೆ ಅಪೋಸಿಟ್ ಇಲ್ಲಿ ಒಂದಿದೆ. ಸೊ ಇಲ್ಲಿ ಒಂದಾಯ್ತು, ಇಲ್ಲಿ ಒಂದಾಯ್ತು, ಇಲ್ಲಿ ಒಂದಾಯ್ತು. ಟೋಟಲ್ ಎಷ್ಟಾದ್ವು? 4 ಆದ್ವು, ಕರೆಕ್ಟಾ? ಇದನ್ನ ಬಿಟ್ಟು ಬೇರೆ ಏನಾದ್ರೂ ಸಿಗುತ್ತಾ? ಸಿಗಲ್ಲ. ಯಾಕೆ? ಈ ತರ ಪೆಂಟಾಗನ್ ಅಂದ್ಮೇಲೆ ಈ ತರ ಒಂದು ಫಿಗರ್ ಬರಲೇಬೇಕು. ಆ ತರ 4 ಬರ್ತಾ ಇದೆ. ಸೊ ಯಾ ಆನ್ಸರ್ ಇಸ್ ಆಪ್ಷನ್ ಎ. ಸಿ ಅಲ್ಲೂ 4 ಇದೆ. ಸೊ ಎ ಮತ್ತೆ ಸಿ 2 ಆಗುತ್ತೆ. ಓಕೆ, ನೆಕ್ಸ್ಟ್, ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್? ಓಕೆ, ಸೊ ಈ ತರ ಒಂದು ಟ್ರಿಕ್ ನೋಡಿದ್ವಲ್ಲ ನಾವು, ಸ್ಕ್ವೇರ್ ಕೊಟ್ಟು ಡಯಾಗನಲ್ಸ್ ಕೊಟ್ಟಾಗ ಟ್ರಯಾಂಗಲ್ಸ್ ಹೇಗೆ ಮಾಡೋದು? ಒಂದೊಂದೇ ಸ್ಕ್ವೇರ್ ಮುಗಿಸ್ಕೊಳ್ಳೋಣ. 1 2 3 4. ಏನ್ ಮಾಡ್ಬೇಕಿದ್ನ? 4 × 2 = 8, ಮಲ್ಟಿಪ್ಲೈ ವಿತ್ 2, ಕರೆಕ್ಟ್? ಸೊ ಈ ತರ ಎಷ್ಟು ಟ್ರಯಾಂಗಲ್ಸ್ ಇದಾವೆ? ಸಾರಿ, ಸ್ಕ್ವೇರ್ಸ್ ಇದಾವೆ, 3 ಇದಾವೆ. ಸೊ ಏನಾಯ್ತು? 8 + 8 + 8. ಓಕೆ, ಎಸ್. ಆದ್ರೆ ಇಷ್ಟೇ ಬರುತ್ತಾ ಟ್ರಯಾಂಗಲ್ಸ್? ಇಲ್ಲ, ನೋಡೋಣ. ಇಲ್ಲ. ಯಾಕೆ? ಎಲ್ಲ ಅಟ್ಯಾಚ್ ಇದಾವಲ್ಲ, ಅಟ್ಯಾಚ್ ಇದ್ದಾಗ ಸ್ವಲ್ಪ ಈ ತರ ಮಧ್ಯದಲ್ಲಿ ಲೈನ್ಸ್ ಹಾಕಿದಾಗ ಬೇರೆ ಬೇರೆ ಟ್ರಯಾಂಗಲ್ಸ್ ಕ್ರಿಯೇಟ್ ಆಗುತ್ತೆ. ಈಗ ನೋಡಿ, ಈ 2 ಟ್ರಯಾಂಗಲ್ಸ್, ಸಾರಿ ಸ್ಕ್ವೇರ್ ತಗೊಂಡಾಗ ಇಲ್ಲಿ 2 ಟ್ರಯಾಂಗಲ್ ಬರ್ತಾ ಇದೆ. ಸೊ +2. ನೆಕ್ಸ್ಟ್, ಅದೇ ತರ ಕೆಳಗಡೆದ 2 ಟ್ರಯಾಂಗಲ್ ತಗೊಂಡಾಗ ಇದು ಒಂದು ಬರ್ತಾ ಇದೆ. ಸೊ +2. ಓಕೆ, ಮತ್ತೆ ಏನ್ ಕಾಂಬಿನೇಷನ್ ಮಾಡ್ಬೋದು? ಯಾವ್ದಾವ್ದು ಕಾಂಬಿನೇಷನ್ ಮಾಡ್ಕೊಂಡ್ವಿ? ಇದು ಮಾಡ್ಕೊಂಡ್ವಿ, ಇದು ಮಾಡ್ಕೊಂಡ್ವಿ, ಹೌದಾ? ಇದು ಮತ್ತೆ ಇದು ಮಾಡಕ್ಕಾಗತ್ತಾ? ಹಾ, ಮಾಡಕ್ಕಾಗುತ್ತೆ ನೋಡಿ. ಎಸ್, ಹಿಯರ್ ಇಲ್ಲಿ ಒಂದು ಟ್ರಯಾಂಗಲ್ ಬರ್ತಾ ಇದೆಯಲ್ಲ, ಈ ತರ ಒಂದು ಟ್ರಯಾಂಗಲ್ ಬರ್ತಾ ಇದೆ, ಕರೆಕ್ಟ್? ಬಿಗ್ ಟ್ರಯಾಂಗಲ್. ಸೊ ಇಲ್ಲೊಂದು ಬರ್ತಾ ಇದೆ.
ಇದೆ ಪ್ಲಸ್ 1 ಎಷ್ಟಾಯ್ತು 29. So what is the answer for this 29? Option ilva, but 29 is correct. Okay, 29 should be a correct answer. For this 29 is the answer. ಸರಿನಾ? ನೆಕ್ಸ್ಟ್ ಏನೇನ್ ಮಾಡ್ಕೊಂಡ್ವಿ, ಫಸ್ಟ್ ಇದಕ್ಕೆ ಅದಕ್ಕೆ ಎಲ್ಲದಕ್ಕೂ ಟ್ರಿಕ್ ಯೂಸ್ ಮಾಡ್ಕೊಂಡು ಎಲ್ಲದಕ್ಕೂ ಎಂಟೆಂಟು ಬಂತು. ನೆಕ್ಸ್ಟ್ ಮೇಲೆದ್ದು ಕೆಳಗಡೆದ್ದು ಅಟ್ಯಾಚ್ ಮಾಡಿದಾಗ 2 ಬಂದ್ವು, ಇದು ಅಟ್ಯಾಚ್ ಮಾಡಿದಾಗ 2 ಬಂದ್ವು, 3 ಅಟ್ಯಾಚ್ ಮಾಡಿದಾಗ ಇಲ್ಲಿ 1 ಬಂತು. ಓಕೆ, ನೆಕ್ಸ್ಟ್ ಏನಿದೆ ಕ್ವಶನ್, ಇದಕ್ಕೆ ತ್ರಿಭುಜ ದಂಡರೆ ಬರುತ್ತೆ. ಓಕೆ, ಎಸ್. ಸೊ ಸೇಮ್ ಇದನ್ನ ಇಷ್ಟೇ ಕನ್ಸಿಡರ್ ಮಾಡ್ಕೊಂಡಾಗ ಸೇಮ್ ಏನು 1 2 3 4 5 6 ಏನ್ ಮಾಡ್ಬೇಕಿಲ್ಲಿ 6 ಇಂಟು 2 ಎಷ್ಟಾಯ್ತು 12. ಕರೆಕ್ಟ್. ಸೊ ಇಲ್ಲಿ 12 ಬಂತು. ಇಲ್ಲಿ ನೋಡಿ ಈ ತರ ಟ್ರಯಾಂಗಲ್ ಇದೆ, ಏನು ಮಧ್ಯದಲ್ಲಿ ಒಂದು ಲೈನ್ ಇದೆ. ನಾನು ನಿಮ್ಗೆ ಹೇಳಿದೀನಿ ಈ ತರ ಮಧ್ಯದಲ್ಲಿ ಲೈನ್ ಬಂದಾಗ ಬೇಸ್ ತಗೋಬೇಕು. ಇದು ನಿಮ್ದು ಬೇಸ್ ಆದ್ರೆ ಇಲ್ಲಿ ಎಷ್ಟು ಬಂತು ನಂಬರ್ ಹಾಕೊಳ್ಳಿ 1 and 2. ಅದನ್ನ ಹೇಗ್ ಬರ್ಕೋತೀರಾ 1 + 2 = 3. ಸೊ ಈ 12 ಮತ್ತೆ ಈ 3 ಎಷ್ಟಾಯ್ತು 15 ಆಯ್ತು. ಇದನ್ನ ಬಿಟ್ರೆ ಏನಾದ್ರು ಬರುತ್ತಾ ಇಲ್ಲ. ಸೊ ವಾಟ್ ಶುಡ್ ಬಿ ಆನ್ಸರ್? ಆಪ್ಷನ್ ಬಿ. ಇಲ್ಲ, ಒನ್ ಸೆಕೆಂಡ್ ಇನ್ನು 2 ಬರುತ್ತಲ್ಲ, ಇಲ್ಲಿ 6 ಇಂಟು 2, ಇಲ್ಲಿ 2 + 1 3 ಆಯ್ತು. ಇನ್ನು 2 ಬರ್ಬೇಕಲ್ಲ ಈ ತರ. ಹಾ, ಇಲ್ಲಿ ನೋಡಿ, ಸಾರಿ ಅಟ್ಯಾಚ್ ಮಾಡಿರೋದು ಮರ್ತು ಹೋಯ್ತಲ್ಲ ನಮ್ಗೆ. ಈಗ ಈ ಸ್ಕ್ವೇರ್ ಮತ್ತೆ ಟ್ರಯಾಂಗಲ್ ಅಟ್ಯಾಚ್ ಮಾಡಿದಾಗ ಇಲ್ಲಿ ನೋಡಿ, ಅಟ್ಯಾಚ್ ಮಾಡಿದಾಗ ಇಲ್ಲಿ 2 ಬರ್ತಾ ಇದೆ, ಮೇಲೆ ಒಂದು ಕೆಳಗಡೆ ಒಂದು. ಕರೆಕ್ಟ್. ಸೊ 1 + 1 2 ಎಷ್ಟಾಯ್ತು 17. 17 ಆಪ್ಷನ್ ಇಲ್ಲ, ಖರೆ 17 ಆನ್ಸರ್ ಆಗುತ್ತೆ. ಓಕೆ, ಎರಡನ್ನು ಜೋಡಿಸಿದಾಗ 2 ಟ್ರಯಾಂಗಲ್ ಬಂತು. ಸೊ ದ ಪರ್ಫೆಕ್ಟ್ ಆನ್ಸರ್ ಶುಡ್ ಬಿ 17 ಫಾರ್ ದಿಸ್ ಕ್ವೆಶ್ಚನ್. ಓಕೆ, why we multiply 2 ಅದು ಟ್ರಿಕ್ ಅಪ್ಪ. ಓಕೆ, ಸೊ ಇಟ್ ಇಸ್ ಅ ಟ್ರಿಕ್. ಈಗ ನೋಡಿ 1 2 3 4 5 6 ಚಿಕ್ಕ ಟ್ರಯಾಂಗಲ್ಸ್ 6 ಬಂತಾ, ಒಂದೊಂದೇ. ಈಗ ನೀವು 2 ಕಾಂಬಿನೇಷನ್ ಮಾಡ್ತಾ ಹೋದ್ರೆ ಇದರಲ್ಲಿ 2 ಕಾಂಬಿನೇಷನ್ ಬರಲ್ಲ. ಈಗ ನೋಡಿ ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ, ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ. ಅದೇ ತರ ಅಪೋಸಿಟ್ ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಈ ತರ ಮಾಡ್ತಾ ಹೋದಾಗ ದ ಟ್ರಿಕ್ ಇಸ್ ಚಿಕ್ಕ ಟ್ರಯಾಂಗಲ್ಸ್ ಬರ್ಕೊಂಡು ಈ ತರ ಬರ್ಕೊಂಡಾಗ ಸೇಮ್ ಆನ್ಸರ್ ಬರುತ್ತೆ. ಓಕೆನಾ? ದಟ್ ಈಸ್ ದ ಟ್ರಿಕ್ that we had seen in the first or second question. Okay, yes. ನೆಕ್ಸ್ಟ್ ಇಲ್ಲಿಗೆ ಸ್ವಲ್ಪ ಇಲ್ಲಿ ರಿಫರೆನ್ಸ್ ಬುಕ್ ಇಂದ ತಗೊಂಡಿದ್ದು ಮುಗೀತು. ನಾನು ನಿಮ್ಗೆ ಇಫ್ ಯು ಕ್ಯಾನ್ ಸ್ಪೇರ್ ಸಮ್ 10 minutes, few questions I would like to tell from triangles, ಟ್ರಿಕ್ಸ್ ಇರೋದು, ಬಟ್ ಇದ್ರಲ್ಲಿ ಇಲ್ಲದೆ ಇರೋದು. ಓಕೆನಾ? ಇದು ನಾನು ಏನ್ ಒಂದೆರಡು ತಗೊಂಡಿದ್ದೀನಿ, ಇದು ಫಿಕ್ಸ್. ನಾನು ಸುಮಾರು ಕ್ವೆಶನ್ ಪೇಪರ್ ನೋಡಿರೋ ಪ್ರಕಾರ ಈ ಟ್ರಿಕ್ಸ್ ರಿಪೀಟ್ ಈ ತರ ಟ್ರಯಾಂಗಲ್ಸ್ ತುಂಬಾ ಇರುತ್ತೆ. ಓಕೆ, ಸೊ ಒಂದು ಟ್ರಯಾಂಗಲ್ ಯಾವುದು ಈ ತರ ಇದ್ದಾಗ ಬೇಸ್ ನೋಡ್ಕೊಂಡ್ವಿ, ಮತ್ತೊಂದು ಟ್ರಯಾಂಗಲ್ ಯಾವಾಗ ಸ್ಕ್ವೇರ್ ಅಲ್ಲಿ ಈ ತರ ಇದ್ದಾಗ ಟ್ರಯಾಂಗಲ್ಸ್ ನೋಡ್ಕೊಂಡ್ವಿ, ಮತ್ತೊಂದು ಟ್ರಯಾಂಗಲ್ ಯಾವ್ದು ನೋಡ್ಕೊಂಡ್ವಿ ಸ್ಟಾರ್ ಇದ್ದಾಗ ಒಂದು ಟ್ರಯಾಂಗಲ್ಸ್ ನೋಡ್ಕೊಂಡ್ವಿ. ಓಕೆ, ಆಮೇಲೆ ಈ ತರ ಇದ್ದಾಗ ಯಾವುದು ಈ ತರ ಹಾಕಿ ಈ ತರ ಇದ್ದಾಗ ಟ್ರಯಾಂಗಲ್ಸ್. ಕರೆಕ್ಟ್. ಓಕೆ, ಸೊ ಇನ್ನೊಂದು 2 ಸ್ವಲ್ಪ ಇದೆ. I'll just go through them. 1 second. Yes, first ಇಲ್ಲಿ ನೋಡಿ, ನಾನು ಇಲ್ಲಿ ಒಂದು ಡಯಾಗ್ರಾಮ್ ಹಾಕ್ತೀನಿ. ಈ ತರ ಸ್ಟಾರ್ ಇದ್ರೆ ನಂಬರ್ ಆಫ್ ಟ್ರಯಾಂಗಲ್ಸ್ ಕೌಂಟ್ ಮಾಡಿ ಅಂತ ಅಂದ್ರೆ. ಓಕೆ, ಸೊ ಇಲ್ಲಿ ಎಷ್ಟಾಗುತ್ತೆ 1 2 3 4 5 6 ಆಯ್ತು. ಇಲ್ಲಿ ಚಿಕ್ಕದು 6 ಆಯ್ತು. ಆಮೇಲೆ ದೊಡ್ಡದು ತಲೆ ಕೆಳಗೆ ಹಾಕಿರೋ ತರ ಒಂದು ಬರುತ್ತೆ, ಮೇಲ್ಗಡೆ ಈ ತರ ಒಂದು ಬರುತ್ತೆ. ಇದು ಡೈರೆಕ್ಟ್. ಓಕೆ, ಸೊ +2 ಎಷ್ಟಾಯ್ತು ಟೋಟಲ್ 8. ಈಗ ಎಲ್ಲಾದ್ರೂ ಒಂದು ಏನಾದ್ರೂ ಸ್ಕ್ವೇರ್ ಕೊಟ್ಟು ಅದ್ರ ಮಧ್ಯದಲ್ಲಿ ಈ ತರ ಏನಾದ್ರೂ ಡಯಾಗ್ರಾಮ್ ಹಾಕೊಂಡ್ರೆ ಡೈರೆಕ್ಟ್ ಇಲ್ಲಿ 8 ಬರುತ್ತೆ. ಓಕೆ, ನೆಕ್ಸ್ಟ್ ಒಂದು ಟ್ರಯಾಂಗಲ್ ಬರೀತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ತರ ತುಂಬಾ ರಿಪೀಟ್ ಆಗುತ್ತೆ. ಓಕೆ, ನಾನಿಲ್ಲಿ ಒಂದ್ ಯಾವ್ದಕ್ಕಾದ್ರೂ ತೋರಿಸ್ಬಿಡ್ತೀನಿ.
ಈ ಕ್ವಶನ್ ಕೊಟ್ಟು ಕೌಂಟ್ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಅಂತ ಹೇಳ್ತಾರೆ. ಓಕೆ, ಕೌಂಟ್ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಇಲ್ಲಿ ನೋಡ್ಬೋದು ನೀವು, ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ ಬರುತ್ತೆ, ದೊಡ್ಡ ಟ್ರಯಾಂಗಲ್ಸ್ ಬರುತ್ತೆ. ಓಕೆನಾ, ಇದಕ್ಕೊಂದು ಫಾರ್ಮುಲಾ ಇದೆ, ಬರ್ಕೊಂಡ್ಬಿಡಿ. ನೀವು ಬುಕ್ ಪೆನ್ ಇಲ್ಲ ಅಂದ್ರೆ ವಿಡಿಯೋ ಪದೇ 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 ಪಾಸ್ ಮಾಡಿ ನಿಮ್ಗೆ ಅರ್ಥವಾಗುವವರೆಗೂ ಅದನ್ನ ಪ್ರಾಕ್ಟೀಸ್ ಮಾಡಿ ಬರ್ಕೊಳ್ಳಿ, ಸರಿನಾ? ನೀವು ಮ್ಯಾಮ್ ನಾವು ಆಕ್ಚುಲ್ ಆಗಿ ಕುಂತು ಕುಂತು ಕೌಂಟ್ ಮಾಡ್ತೀವಿ ಅಂತ ಅಂದ್ರೆ ಈ ತರ ಬರುತ್ತೆ. ಒಂದೊಂದೇ ಕಾಂಬಿನೇಷನ್ ಅದು 7 ಬಂದ್ವು, ಹೊರಗಡೆ ಒಂದು ಬಿಗ್ 8 ಬಂದ್ವು. ಹೌದಾ? ಸೊ ಈ ತರ ಮಾಡ್ತಾ ಕುಂತ್ಕೋಬೇಕಾಗುತ್ತೆ. ಆದ್ರೆ ಇದಕ್ಕೊಂದೊಂದು ಫಾರ್ಮುಲಾ ಹೇಳ್ತೀನಿ ನೋಡಿ. ಈ ತರ ಬಂದಾಗ ಒಂದ್ ಸೆಕೆಂಡ್. ಓಕೆ, ಸೊ ಏನಾಗುತ್ತೆ ಇಲ್ಲಿ ಎಲ್ಲೆಲ್ಲಿ ಬರ್ತಾವೆ, ಹೊರಗಡೆ ಒಂದ್ ಬಂತು, ಇದು ಒಂದು ಬಂತು, ಅದೇ ತರ ಇಲ್ಲಿ ಬಂತು, ಇಲ್ಲಿ ಬಂತು, ಅದೇ ತರ ಇಲ್ಲಿ 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 ಮಧ್ಯದ ಒಂದ್ ಬಂತು. ಓಕೆನಾ? ಅಥವಾ ತಗೊಂತ ಹೋದ್ರೆ ಇದಕ್ಕೆ ಫಾರ್ಮುಲಾ ಏನಂದ್ರೆ 4n-3. ಓಕೆ, ಸೊ ಇಲ್ಲಿ n ಏನಪ್ಪಾ ಅಂದ್ರೆ ಹೊರಗಡೆ ಇರೋ ಟ್ರಯಾಂಗಲ್ಗೆ, ಹೊರಗಡೆ ಇರೋ ಟ್ರಯಾಂಗಲ್ಸ್ಗೆ ನಂಬರ್ ಬರ್ಕೊಳ್ಳಿ, ಹೊರಗಡೆ ಇರೋ ಟ್ರಯಾಂಗಲ್ಸ್ಗೆ. ಓಕೆ, ಸೊ ಹೊರಗಡೆ ಎಷ್ಟು ಬಂತಪ್ಪ? 3 ಬಂತು. n ಅಂದ್ರೆ ಹೊರಗಡೆ ಇರೋ ಟ್ರಯಾಂಗಲ್ಸ್ ನಂಬರ್. ಸೊ ದಿಸ್ ಇಸ್ 4 into 3 minus 3. 4 3s are 12 minus 3 which is 9. ಸೊ ಇದ್ರಲ್ಲಿ ಎಷ್ಟು ಇರುತ್ತೆ? 9 ಇರುತ್ತೆ. ಹೌದಾ? ಕೌಂಟ್ ಮಾಡಿ ನೋಡೋಣ. 1 2 3 4 5 6 7. ಹೊರಗಡೆ ಒಂದು ಬಿಗ್ ಟ್ರಯಾಂಗಲ್ 8. ಈ ತರ ತಲೆ ಕೆಳಗಾಗಿರೋದು ಒಂದು ಟ್ರಯಾಂಗಲ್ 9. ಕರೆಕ್ಟ್, ಪರ್ಫೆಕ್ಟ್ ಬಂತಲ್ವಾ? ಇದನ್ನ ನಾನು ಮತ್ತೆ ಈ ತರ ಹಾಕೊಂಡ್ರೆ ಇದಕ್ಕೆ ಮತ್ತೊಂದು ಟ್ರಯಾಂಗಲ್ ಅಟ್ಯಾಚ್ ಮಾಡ್ಬೋದಲ್ವಾ? ಈ ತರ ಮತ್ತೆ ಹಾಕಿದ್ರೆ ಈ ತರ ತುಂಬಾ ಬರ್ತಾವ ನಿಮ್ಗೆ, ಸರಿನಾ? ಓಕೆ, ಸೊ ಈ ತರ ಬರಿತಾ ಹೋದ್ರೆ ಯು ಕ್ಯಾನ್ ಗೋ ಫಾರ್ ದ ಫಾರ್ಮುಲಾ 4n-3. ಓಕೆ, ಈಗ ಜಸ್ಟ್ ನಾನು ಇಷ್ಟೇ ಹಾಕಿದ್ರೆ ಓಕೆ, ಸೊ ಯು ಹೌ ಮೆನಿ ಆರ್ ದೇರ್? 1 2 3 4. ಓಕೆ, ಹೊರಗಡೆ ಒಂದು 5 ಬಂತಲ್ಲ, ಸೊ 4n-3. ಓಕೆ, ಇಲ್ಲಿ ಬೇಸ್, ಓಕೆ, ಬೇಸ್ ನಂಬರ್ ಬರ್ಕೋಬೇಕು ಯಾವಾಗ್ಲೂ. ಬೇಸ್ ಎಷ್ಟಿದೆ? 1 2. ಸೊ ದಿಸ್ ಇಸ್ 4 2. ಓಕೆ, 4 2s are 8 minus 3 ಎಷ್ಟು ಬಂತು? 5 ಬಂತು. ನಮ್ಗೆ ಒರಿಜಿನಲ್ ಆಗು 5 ಬಂದಿತ್ತಲ್ವಾ? ಇಲ್ಲಿ 4 ಇದು ಕೌಂಟ್ ಮಾಡಿದೀವಿ, ಹೊರಗಡೆದ್ ಒಂದು 5. ಓಕೆ, ಸೊ ಈ ತರ ಟ್ರಯಾಂಗಲ್. ನೆಕ್ಸ್ಟ್ ಮತ್ತೊಂಥರ ಟ್ರಯಾಂಗಲ್, 1 ಸೆಕೆಂಡ್. ಎಲ್ಲ ಮೀಡಿಯನ್ ಜಾಯಿನ್ ಆದಾಗ, ಓಕೆ, ಎಲ್ಲ ಮೀಡಿಯನ್ಸ್ ಜಾಯಿನ್ ಆದಾಗ ಇಲ್ಲಿ ನೋಡಿ, ಇದೊಂದು ಮೀಡಿಯನ್ ಜಾಯಿನ್ ಇದೆ, ಇದು ಕೂಡ ಮೀಡಿಯನ್ ಇದೆ, ಇದು ಕೂಡ ಮೀಡಿಯನ್ ಇದೆ. ಇಲ್ಲಿ ಸ್ವಲ್ಪ ಸೆಂಟರ್ ಕೂಡ್ಬೇಕಲ್ಲ ಇದು. ಓಕೆ, ಇಫ್ ಆಲ್ ಮೀಡಿಯನ್ಸ್ ಆರ್ ಜಾಯಿಂಟ್, ಹೌ ಟು ಕೌಂಟ್? ಓಕೆ, ಈಗ ನೋಡಿ 1 2 3 4 5 6. ಒಂದೊಂದೇ ಬರೆದಾಗ 6 ಬಂತು. ವಾಟ್ ಈಸ್ ಯುವರ್ ನೆಕ್ಸ್ಟ್ ಆಪ್ಷನ್? ಮ್ಯಾಮ್ ನಮ್ಗೆ ಟ್ರಿಕ್ ಗೊತ್ತಿಲ್ಲ, ನಾವು ಕುಂತೆ ಕೌಂಟ್ ಮಾಡ್ತೀವಿ. ಅವಾಗ ನೆಕ್ಸ್ಟ್ ಗೋ ಫಾರ್ 2 2 ಕಾಂಬಿನೇಷನ್ಸ್. 1 2 ಆಗುತ್ತಾ? ಇಲ್ಲ. 1 6 ಆಗುತ್ತೆ, 2 3 ಆಗುತ್ತೆ, 3 4 ಆಗುತ್ತಾ? ಇಲ್ಲ. 5 4 ಆಗುತ್ತೆ, 6 5 ಆಗುತ್ತಾ? ಇಲ್ಲ. ಸೊ ಇಲ್ಲಿ ಎಷ್ಟು ಬಂತು? 3. ನಾವು ಗೋ ಫಾರ್ 3 3 ಕಾಂಬಿನೇಷನ್ಸ್. 1 2 3 ಆಗುತ್ತೆ, 3 4 5 ಆಗುತ್ತೆ, 4 5 6 ಆಗುತ್ತೆ, 6 1 2 ಆಗುತ್ತೆ. ಹೌದಾ? ಸೊ ಇಲ್ಲಿ ಎಷ್ಟಾಯ್ತು? 4 ಆಯ್ತು. ಕರೆಕ್ಟ್. ನಾವು ಗೋ ಫಾರ್ 4 4 ಕಾಂಬಿನೇಷನ್ಸ್. 4 ಕಾಂಬಿನೇಷನ್ಸ್ ಇಲ್ಲಿ ಆಗಲ್ಲ. ಗೋ ಫಾರ್ ಹೊರಗಡೆ ಒಂದು ಬಿಗ್ ಟ್ರಯಾಂಗಲ್, ಅದೊಂದು 5 ಕಾಂಬಿನೇಷನ್ಸ್ ಆಗುತ್ತಾ? ಆಗಲ್ಲ. ಹೊರಗಡೆ 1 2 3 3 4 5 5 6 6 1 2. ಇಲ್ಲಿ 5 6 1 ಆಗುತ್ತೆ, 6 1 2 ಕೂಡ ಆಗುತ್ತೆ, 2 3 4 ಕೂಡ ಆಗುತ್ತೆ. ಕರೆಕ್ಟ್, 2 3 4 ಕೂಡ ಆಗುತ್ತೆ. ಎಷ್ಟಾಯ್ತು? ಇದು 6 ಆಯ್ತು. ಹೌದಾ? ಪ್ಲಸ್ 4 ಕಾಂಬಿನೇಷನ್ಸ್ ಆಗಲ್ಲ, 5 ಕಾಂಬಿನೇಷನ್ಸ್ ಆಗಲ್ಲ, 6 ಕಾಂಬಿನೇಷನ್ ಅಂದ್ರೆ ಹೊರಗಡೆ ಒಂದು ಬಿಗ್ ಟ್ರಯಾಂಗಲ್. ಎಷ್ಟಾಯ್ತು? 9 16 ಆಯ್ತು. ಕರೆಕ್ಟಾ? ಎಸ್. ಸೊ ಈ ತರ ನಾವು ಕುಂತು ಕೌಂಟ್ ಮಾಡ್ಬೇಕಂದ್ರೆ ಈಗ ಏನು ಟ್ರಿಕ್ ಏನಂದ್ರೆ
ಮೂರು ಮೀಡಿಯನ್ ಇದ್ದಾಗ, ಸರಿನಾ? ಮೂರು ಮೀಡಿಯನ್ ಇದ್ದಾಗ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಚಿಕ್ಕ ಟ್ರಯಾಂಗಲ್ಸ್ ಬರ್ಕೊಳ್ಳಿ. ಎಷ್ಟು ಬಂತು? 6 ಬಂತು. ಅದ್ರ ಹಿಂದೆ ನಂಬರ್ 1 ಅನ್ನ ಹಚ್ಬಿಡಿ. ದಟ್ ಈಸ್ ಯೋರ್ ಆನ್ಸರ್. 60 ಹಿಂದೆ ನಂಬರ್ 1 ಬರ್ಕೊಂಡ್ಬಿಡಿ. ದಟ್ ಶುಡ್ ಬಿ ಯೋರ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಇಲ್ಲಿ ಏನಾಯ್ತು? ಮೂರು ಮೀಡಿಯನ್ ಇತ್ತಲ್ಲ. ಈಗ ನೋಡಿ, ಮೂರು ಇಲ್ಲದೆ ಇದ್ದಾಗ, ಸಪೋಸ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ 2 ಇದೆ, ಮೂರನೇದಿಲ್ಲ. ಅವಾಗ ಆ ತರ ಟ್ರಿಕ್ಸ್ ಬರಲ್ಲ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಓಕೆ, ಸೊ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಇಫ್ ಐ ಸ್ಟಾರ್ಟ್ ಫ್ರಮ್ ಹಿಯರ್, ಎಲ್ಲಿದೆ ಲೈನು? ಈ ಬೇಸ್ಗೆ ಲೈನ್ ಕೊಟ್ಟಿದ್ದಾರೆ, ಹೌದಾ? ಸೊ ಈ ಬೇಸ್ಗೆ ಲೈನ್ ಕೊಟ್ಟಿದ್ರಿಂದ ಇಲ್ಲಿ 2 ಭಾಗದಲ್ಲಿದೆ. ಈ ಬೇಸ್ಗೆ ಲೈನ್ ಕೊಟ್ಟಿದ್ರಿಂದ ಇಲ್ಲಿ 2 ಭಾಗ ಇದೆ. ಇಲ್ಲೊಂದು, ಇಲ್ಲೊಂದು. ಕರೆಕ್ಟ್? ಆವಾಗ ಕರೆಕ್ಟ್ ಆಗಿ 2 ಇದ್ರೆ ವಾಟ್ ಯು ಹ್ಯಾವ್ ಟು ಡೂ ಇಸ್ 2 ಕ್ಯೂಬ್, ವಿಚ್ ವಿಲ್ ಗಿವ್ ಯು 8. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದಿಸ್? 8 ಟ್ರಯಾಂಗಲ್ಸ್ ಆರ್ ದೇರ್. ಓಕೆ, ನೀವು ಕೌಂಟ್ ಮಾಡಿ ನೋಡ್ಬೋದು. ಯು ಕ್ಯಾನ್ ರೈಟ್ ದಿಸ್ 1 2 3 4. ಅದು 4 ಆಯ್ತು. 2 ಕಾಂಬಿನೇಷನ್ಸ್, ಹೊರಗಡೆದು ಬಿಗ್ ಕಾಂಬಿನೇಷನ್. ಇಲ್ಲಿ ಗೆಟ್ 8. ಇದು ಯಾವಾಗ? 2 ಮೀಡಿಯಂ ಕೊಟ್ಟಾಗ. ಅದೇ ತರ ಕ್ಯಾನ್ ವಿ ರಿಪೀಟ್ ದಿಸ್? ಎಸ್. ಈ ಕಡೆ 2 ಕೊಟ್ರೆ, ಓಕೆ, ಆಮೇಲೆ ಅದೇ ತರ ಈ ಕಡೆ 2 ಕೊಟ್ರೆ ಇಲ್ಲಿ ಎಷ್ಟು ಭಾಗದಲ್ಲಿದೆ? 1 2 3. ಇಲ್ಲೂ ಎಷ್ಟಿದೆ? 1 2 3. ಅವಾಗ ಇದೇನಾಗುತ್ತೆ? 3 ಕ್ಯೂಬ್. ಎಷ್ಟು? ಹೌ ಮೆನಿ ಟ್ರಯಾಂಗಲ್ಸ್? 3 ಕ್ಯೂಬ್. ನಾನು ಈ ತರ ಮತ್ತೊಂದು ಹಾಕಿದ್ನಪ್ಪ. ಈ ಕಡೆ ಎಷ್ಟಿದೆ? 4 ಇದೆ, ಈ ಕಡೆನೂ 4 ಇದೆ. ವಾಟ್ ವಿಲ್ ಗಿವ್ ಯು? 4 ಕ್ಯೂಬ್. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್? 64. ಓಕೆ, ಎಸ್. ಈಗ ಏನಾಯ್ತು? ಮೂರು ಮೀಡಿಯನ್ ಇಲ್ದಾಗ ಕ್ಯೂಬ್ ಆಯ್ತು. ಆದ್ರೆ ಇಲ್ಲಿ ಏನಾಯ್ತು? 2 ಕಡೆ ಸೇಮ್ ನಂಬರ್ ಇತ್ತು. ಕರೆಕ್ಟ್ ಇಲ್ವಾ? 2 ಕಡೆ ಸೇಮ್ ನಂಬರ್ ಇತ್ತು. ಈಗ ಸಪೋಸ್ 2 ಕಡೆ ಸೇಮ್ ನಂಬರ್ ಇಲ್ಲ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಈ ತರ ಇದ್ದಾಗ ಯು ಹ್ಯಾವ್ ಟು ಕೌಂಟ್ ದ ನಂಬರ್ಸ್. ಓಕೆ, ಸೊ ದಿಸ್ ಇಸ್ 1 2 3 4 5 6. ಇದರಲ್ಲಿ 5 6 ಟ್ರಯಾಂಗಲ್ ಆಗಲ್ಲ. ಬರೀ ಯಾವ್ದಾಗುತ್ತೆ? 1 2 3 4 ಮಾತ್ರ ಆಗುತ್ತೆ. ನಾವು ಗೋ ಫಾರ್ 2 2 ಕಾಂಬಿನೇಷನ್ಸ್. 1 2 ಆಗುತ್ತೆ, 1 5 ಆಗುತ್ತೆ. ಓಕೆ, ಈ ತರ. ಓಕೆ, ಸೊ ದಿಸ್ ಐ ವಿಲ್ ಲೀವ್ ಯು ಫಾರ್ ಹೋಮ್ ವರ್ಕ್. ಇದು ಯಾವಾಗ? ಇಲ್ಲಿ 2 ಇದೆ, ಆದ್ರೆ ಇಲ್ಲಿ 3 ಇದೆ. ಸೊ ಇಲ್ಲಿ ಕ್ಯೂಬ್ ಆಗಲ್ಲ. ಕ್ಯೂಬ್ ಯಾವಾಗ ಆಗುತ್ತೆ? 2 ಕಡೆ ಸಮಾಂತರವಾಗಿ ಈ ಭಾಗ ಆದಾಗ. ಓಕೆ, ಸೊ ಈ ಫಸ್ಟ್ ಟೈಮ್ ನೀವು ಕೇಳುವಾಗ ನಿಮ್ಗೆ ಅರ್ಥ ಆಗದೇ ಇಲ್ಲ. ಐ ಟೆಲ್ ಯು ದಟ್ ಗೋ ಆನ್ ರೈಟಿಂಗ್ ಎವ್ರಿಥಿಂಗ್. ಓಕೆ, ಸೊ ಒಂದೇನ್ ಹೇಳಿದೆ? 3 ಮೀಡಿಯನ್ ಕೊಟ್ಟಾಗ, ಒಂದು ಸಮಾಂತರವಾಗಿ ಇಬ್ಬಾಗ ಮಾಡಿದಾಗ, ಇಲ್ಲಿ 2 ಇಲ್ಲಿ 2. ಸಮಾಂತರವಾಗಿ ಇಬ್ಬಾಗ ಆಗಿಲ್ಲ ಅಂದ್ರೆ ಯು ಹ್ಯಾವ್ ಟು ಕೌಂಟ್. ಓಕೆ, ನಾವು ಮುಂಚೆ ಹೇಗೆ ಕೌಂಟ್ ಮಾಡಿದೀವಲ್ಲ ಆ ತರ. ಎಸ್. ಓಕೆ, so here I'll stop. If you have any doubts, you can drop in the chat box. Okay, so please, this chapter is such a way that you need more and more examples. ಎಷ್ಟು ಸಾಧ್ಯ ಅಷ್ಟು ಕ್ವೆಶನ್ಸ್ ಅನ್ನ ತಗೊಳ್ಳಿ. ನಿಮ್ಗೆ ಇಂಟರ್ನೆಟ್ ಅಲ್ಲಿ ತುಂಬಾ ಸಿಗುತ್ತೆ. ಓಕೆ, ಎಷ್ಟು ಬೇಕಷ್ಟು ಕ್ವೆಶನ್ ಸಿಗುತ್ತೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಸರಿನಾ? This question was asked many times, not many times, but this question was asked. ನಾನು ಇದೊಂದು ಮಾಡ್ಬಿಡ್ತೀನಿ. ಹೇಗೂ ನಾನು ಎಕ್ಸ್ಟ್ರಾ ಟೈಮ್ ತಗೊಂಡ್ಬಿಟ್ಟಿದ್ದೀನಿ ಇವತ್ತು. ಇದನ್ನ ಸುಮಾರು ಸಲ ಕೇಳಿದ್ದಾರೆ. ಆಮೇಲೆ ಇದೇನ್ ಫಿಗರ್ ಇದೆ, ಈ ತರ ರಿಪೀಟ್ ಆಗೋ ತರನು ಇರುತ್ತೆ. ಓಕೆನಾ? ಸೊ ಈ ಡಯಾಗ್ರಾಮ್ ಅಲ್ಲಿ ಏನ್ ಕೌಂಟ್ ಮಾಡಿ? ಸ್ಕ್ವೇರ್ಸ್ ಕೌಂಟ್ ಮಾಡಿ ಅಂತ ಹೇಳ್ತಾರೆ. ಓಕೆ, ನಾನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂಡ್ಬಿಟ್ಟಿದ್ದೀನಿ. ಸ್ಪೇರ್ ಫಾರ್ 1 ಡೇ. ಓಕೆ, ಎಸ್. ಇದರಲ್ಲಿ ಸ್ಕ್ವೇರ್ಸ್ ನ ಕೌಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಅಬ್ಸರ್ವ್ ಮಾಡಿ. ಹೊರಗಡೆ ಒಂದು ದೊಡ್ಡ ಸ್ಕ್ವೇರ್ ಇದೆ, ಅದಕ್ಕೆ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ, ಹೌದಾ? ಸೊ ಈ ತರ ಪ್ಲಸ್ ಚಿಹ್ನೆ ಇದ್ದಾಗ ನಮ್ಗೆ ಏನ್ ಗೊತ್ತು? ನಾವೇನ್ ಮಾಡ್ಬೇಕು? ಇಲ್ಲಿ 1 ಇದು 2 ಅಂದ್ರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 5. ಹೊರಗಡೆಗೆ 5 ಬಂತು. ಇಲ್ಲಿ ಮಧ್ಯದಲ್ಲಿ ಮತ್ತೊಂದು ಒಂದು ಸ್ಕ್ವೇರ್ ಇದೆ, ಅದಕ್ಕೂ ಪ್ಲಸ್ ಚಿಹ್ನೆ ಇದೆ. ಸೊ ಅದಕ್ಕೂ 5 ಬಂತಾ? ಮತ್ತೆ ಇಲ್ಲೊಂದು ಸ್ಕ್ವೇರ್ ಇದೆ, ಅದಕ್ಕೂ ಒಂದು ಪ್ಲಸ್ ಚಿಹ್ನೆ ಬಂತು.
ಹೌದಾ? ಅದಕ್ಕೂ 5 ಬಂತಾ? ಸೇಮ್ ಲಾಜಿಕ್ ಇಂದ. ಓಕೆ, ಸೊ ಇದು ಸ್ಕ್ವೇರ್ ಆಯ್ತು, ಈ ಸ್ಕ್ವೇರ್ ಆಯ್ತು, ಈ ಸ್ಕ್ವೇರ್ ಆಯ್ತು. ಈಗ ಏನ್ ಉಳಿತು? ಇಲ್ಲಿ ನೋಡಿ, ಡೈಮಂಡ್ ಶೇಪ್ ತರ ಕಾಣಕ್ ಆ ತರ ಕಾಣ್ತಾ ಇದೆ, ಬಟ್ ದಿಸ್ ಇಸ್ ಆಕ್ಚುಲಿ ಸ್ಕ್ವೇರ್. ಹೌದಾ? ಸೊ ಇದು ಒಂದಾಯ್ತು. ಆಮೇಲೆ ಮಧ್ಯದಲ್ಲಿ ಈ ತರ ಒಂದಿದೆ, ಕರೆಕ್ಟ್? ಸೊ ಇದು ಒಂದಾಯ್ತು. ಎಷ್ಟಾಯ್ತು ಟೋಟಲ್? ಇದಕ್ಕೆ 17 ಆಯ್ತು. ಎಸ್, ದಿಸ್ ಡಯಾಗ್ರಾಮ್ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಈ ತರ ಮತ್ತೆ ಸ್ಕ್ವೇರ್ ಈ ತರ ಹಾಕ್ತಾ ಹೋಗ್ತಾರೆ. ಓಕೆ, ಸೊ ಐ ಗಿವ್ ಯು ಒನ್ ಫಾರ್ ಹೋಮ್ವರ್ಕ್. I'll just give you the diagram. Please try it. I'll give you the answer. ನಾನು ಕೊಡ್ತೀನಿ ಆನ್ಸರ್ ನಿಮ್ಗೆ. ಹೇಗೆ ಬಂತು ಅಂತ ನೋಡಿ ಸ್ವಲ್ಪ. ಓಕೆ, ಎಸ್, ಈ ತರ ಡಯಾಗ್ರಾಮ್. ಐ ವಿಲ್ ಟೆಲ್ ಯು ಕೌಂಟ್ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದಿಸ್. ಓಕೆ, ಏನ್ ಮಾಡ್ತೀರಾ? ಇದಕ್ಕೇನು ಟ್ರಿಕ್ ಬರಲ್ಲ. ಎಷ್ಟು ಸೆಗ್ಮೆಂಟ್ ಇದೆ ಎಲ್ಲ ಸೆಗ್ಮೆಂಟ್ಗೂ ನಂಬರ್ ಬರ್ಕೊಳ್ಳಿ. ಓಕೆನಾ? ನಂಬರ್ ಬರ್ಕೊಂಡ್ಬಿಡಿ. ಈಗ ನೋಡಿ, ಇದಕ್ಕೆ ಸಿಂಗಲ್ ಎಷ್ಟು ಬರುತ್ತೆ? 4 ಬರಲ್ಲ, 5 ಬರಲ್ಲ. 4 ಇಸ್ ನಾಟ್ ಅ ಟ್ರಯಾಂಗಲ್, 5 ಇಸ್ ನಾಟ್ ಅ ಟ್ರಯಾಂಗಲ್. ಬಿಟ್ಟು ಎಲ್ಲ ಟ್ರಯಾಂಗಲ್ ಬರುತ್ತೆ. 1 2 3 4 5 6 ಸಿಂಗಲ್ ನಂಬರ್ಸ್. ಸಿಂಗಲ್ ನಂಬರ್ ಟ್ರಯಾಂಗಲ್ ಎಷ್ಟು ಬರುತ್ತೆ? 6 ಬರುತ್ತೆ. ನಾವು ಗೋ ಫಾರ್ 2 2 ಕಾಂಬಿನೇಷನ್ಸ್. ಎಲ್ಲಿ 2 2 ಕಾಂಬಿನೇಷನ್ ಬರುತ್ತೆ? 2 3 ಬರುತ್ತೆ, 6 7 ಬರುತ್ತೆ. ಈ ತರ ಮಾಡ್ತಾ ಹೋಗಿ. ಫಾರ್ ದಿಸ್ ದ ಆನ್ಸರ್ ಶುಡ್ ಬಿ 40. Okay, count the number of triangles. Please take a screenshot and try it. And with this, I'll stop my class. Thank you everyone. See you in the next week with a fresh chapter. Okay, thank you all. Take care.